ಯಾವ ಕಮಲದ ಹೂವು ಸೂರ್ಯನ ಆಗಮನಕ್ಕಾಗಿ ಕಾಯಿತ್ತು, ಅದೇ ರೀತಿಯಾಗಿ ಎಲ್ಲ ಭಕ್ತ ಮಹಾಶಯರು ಗುರುಗಾಗಿ ಕಾಯುವಂಥ ಸವೀಕ್ಷಣಗಳು. ನಮ್ಮ ಸಿದ್ದರಾಮ ಕವಳೆ ಅವರು ಬಿಡಿ ಹೂವದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಒತ್ತೈದೇರಿಗೆ. ಪುಷ್ಪವನ್ನು ಸಮರ್ಪಿಸುವಂಥವರು ಅಭಾಸ ಮಾಡಬಾರ್ದು. ನಿನ್ನೆ ಇಲ್ಲಿ ಜಗದಾಚಾರ್ಯರು ದಯಮಾಡಿಸುವಾಗ ಅವ್ರ ಮೇಲೆ ಹಾಕ್ಬಿಟ್ರು. ನೋಡ್ರಿ, ಗುರುಗಳು ನಮ್ಮ ಮುಖ ನೋಡ್ತಾರೆ, ನೀವೇನು ಕಲಿಸ್ತೀರಿ ಅಂತ. ದಯಮಾಡಿ ಅಂತ ತಪ್ಪನ್ನು ಮಾಡಬಾರ್ದು. ಅಲ್ಲಲ್ಲೇ ತಾವು ನಿಂತ್ಕೊಳ್ಬೇಕು. ಕೇವಲ ಪಾದಕ್ಕೆ ಮಾತ್ರ ಸಮರ್ಪಣೆ ಮಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಭಾಗದಲ್ಲಿ ಒಬ್ಬರೇ ಇದ್ದೀರಿ, ಇಲ್ಲಿ 4 ಜನ ಇದ್ದೀವಿ. ಆ ಭಾಗ ಈ ಭಾಗ ಎದುರು ಬಾದ್ರು ನಿಂತ್ಕೊಳ್ಳಿ, ಎದುರುಗಡೆ ನಿಂತ್ಕೊಳ್ಳಿ, ನಿಮ್ಮ ಎದುರುಗಡೆ ಅಲ್ಲಲ್ಲೇ ನಿಲ್ಲಬೇಕು. ದಯಮಾಡಿ ಯಾರು ಕೂಡ ಅವ್ರ ಜೊತೆಗೆ ಹೆಜ್ಜೆಯನ್ನು ಹಾಕಬಾರ್ದು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀಪೀಠದ ಪದ್ಧತಿಯನ್ನು ತಾವೆಲ್ಲರೂ ಅನುಸರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಬನ್ನಿ. ಜಗದಾಚಾರ್ಯರು ದಯಮಾಡಿಸುವಾಗ ತಾವೆಲ್ಲರೂ ಕೂಡ ಎದ್ದು ನಿಂತು ಭಕ್ತಿ ಗೌರವದೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಪೀಠದ ಪದ್ಧತಿಯಂತೆ ಕಾರ್ಯಕ್ರಮದಲ್ಲಿ ಮಧ್ಯಂದಿರುವಾಗ ವೇದಿಕೆ ಮೇಲೆ ಯಾರು ಹೋಗಬಾರದು, ಬೆನ್ನನ್ನು ತೋರಿಸಿ ನಡೆಯಬಾರದು. ಶ್ರೀಪೀಠದ ಅಂಗಡಿಯಲ್ಲಿ ಜಗದಾಚಾರ್ಯರ ಸುಂದರವಾದ ಭಾವಚಿತ್ರಗಳು ದೊರೆತಾ ಇವೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಜರ್ ಸಮರ್ಪಣೆಗೆ ವೈವಿಧ್ಯಮಯ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಬರ್ಬೋದು, ಪಂಚಪೀಠಗಳ ಗುರುತನ್ನು ಹಾಕ್ಕೊಂಡು ಬರ್ಬೋದು, ಪಂಚಪೀಠಗಳ 5 ಥರದ ಸೀರೆಗಳನ್ನು ಉಟ್ಕೊಂಡು ಬರ್ಬೋದು. ತಮ್ಮ ಭಕ್ತಿ ಗೌರವವನ್ನು ವೈವಿಧ್ಯಮಯವಾಗಿ ತೋರಿಸಬೇಕು. ಕೇವಲ ಇನ್ನು 4 ದಿನದಲ್ಲಿ ನಿಮ್ಮ ಊರಿನ ಸುಂದರ ದಸರಾ ಧರ್ಮ ಸಮ್ಮೇಳನ ಸಮಾರೋಪಗೊಳ್ತಾ ಇದೆ. ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಂಡು ನಾ ಭೂತೋ ನಾ ಭವಿಷ್ಯತಿ ಎನ್ನುವಂತೆ ಈ ಊರಿನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗ್ತೀರಿ ಅಂತೇಳಿ ವಿನಂತಿಸ್ಕೊಟ್ಟ ಇನ್ನು ಕೆಲವು ನಿಮಿಷದಲ್ಲಿ ನಾವೆಲ್ಲರೂ ಕಂಡ ಜಗದ ಆಚಾರ್ಯರು, ಭೂ ಕೈಲಾಸದ ಒಡೆಯರು, ಧರ್ಮ ಚಕ್ರವರ್ತಿಗಳು ವೇದಿಕೆ ಹತ್ರ ದಯಮಾಡಿಸ್ತಾರೆ. ಯಾರು ಕೂಡ ಸದ್ದು ಗದ್ದಲವಿಲ್ಲದೆ ಅವರನ್ನು ಬರಮಾಡ್ಕೊಳ್ಬೇಕು ಅಂತೇಳಿ ನಾನು ಇನ್ನೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇನೆ. ಗುರುರಕ್ಷೆಗೆ ಒಳಪಡುವಂಥ ಮಹನೀಯರು ವೇದಿಕೆ ಮೇಲೆ ಇರಬೇಕು. ನಮ್ಮ ಸೇವಾ ಸಮಿತಿಯವರು ಎಲ್ಲರೂ, ರಮೇಶ್ ವೀರಯ್ಯ ಸ್ವಾಮಿಯವರು ಎಲ್ಲರೂ ಹೋಗಿ ಮಹಾಗುರುವಿಗೆ ಸ್ವಾಗತವನ್ನು ಮಾಡ್ಕೋಬೇಕು. ಸೇವಾ ಸಮಿತಿಯವರು ಕೊನೆಯಲ್ಲಿ ಭಕ್ತಿ ಅರ್ಪಣೆಗೆ ಇರಬೇಕು. ಆಯೋಜಕರಲ್ಲಿ ಒಂದು ವಿನಂತಿ, ವೇದಿಕೆ ಮಧ್ಯದಿಂದ ಈಗ ಯಾರನ್ನು ಬಿಡಬಾರ್ದು. ಶ್ರೀಪೀಠದ ಪದ್ಧತಿಯಂತೆ ಪಾದರಕ್ಷೆಗಳನ್ನು ಹಾಕಿಕೊಂಡು ಓಡಾಡಬಾರದು. ಹೊರಗಡೆ ಇರುವಂಥ ಶ್ರೀಪೀಠದ ಅಂಗಡಿಯಲ್ಲಿ ಜಗದಾಚಾರ್ಯರ ಸುಂದರವಾದ ಭಾವಚಿತ್ರಗಳು, ವೈವಿಧ್ಯಮಯ ಹಾಡಿನ ಕ್ಯಾಸೆಟ್ಗಳು, ಮಸ್ತಕಕ್ಕೆ ನಮಗೆಲ್ಲರಿಗೂ ತಿಳಿ ಹೇಳುವ ಪುಸ್ತಕಗಳು ದೊರೆತವೆ. 20% ರಿಯಾಯಿತಿಯಲ್ಲಿ ಕೂಡ ದೊರಕ್ತವೆ. ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ರೇವಣಸಿದ್ಧ ರಾಜ್ಕುಮಾರ್ ಮಲ್ಶೆಟ್ಟಿ ಅವರು ವಯಲಿನ್ ನುಡಿಸಲಿಕ್ಕೆ ಬಂದಿದ್ದಾರೆ. ವೇದಿಕೆ ಕಲಾವಿದರಲ್ಲಿ ಹೋಗಿ ಸೇರ್ಕೋಬೇಕು. ತಮ್ಮ ಸೇವೆಯನ್ನು ಅಲ್ಲಿ ಮಾಡಲಿಕ್ಕೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಟ್ರು ಹೋಗಿ ಮಧ್ಯಾಹ್ನದ ಅವಕಾಶ ಸಿಕ್ಕಕ್ಕೆ ನೋಡೋಣ ಅಂತ ಕೂಡ್ರಿ. ಒಂದು ಪುಟ್ಟ ಸಂಗೀತವನ್ನು ಹಾಡಿ ಶಾಸ್ತ್ರಿಗಳೇ. ಹಲೋ, ಜಗದಾಚಾರ್ಯರು ದಯಮಾಡಿಸುವವರಿಗೆ ಮಾತ್ರ ತಮಗೆ ಅವಕಾಶ. ಅವರು ಅಲ್ಲಿ ಬಾಗಿನಲ್ಲಿ ಬಂದರು ಅಂತ ಹೇಳಿದ್ರೆ ತಾವು ನಿಲ್ಲಿಸ್ಬಿಡ್ಬೇಕು. ಯಾಕೆಂದರೆ ಇಲ್ಲಿ ಪರಾಕನ್ನು ಹೇಳುವ ಅಭ್ಯಾಸದಿಂದ ಹಾಗಾಗಿಲ್ಲ. ದಯಮಾಡಿ ಶುರು ಮಾಡಿ ಬೇಗನೆ. ಅವ್ರಿಗೆ ಬೈಕನ್ನು ಕೊಡಿ. ಗುರುವಿನ ಶಾಸ್ತ್ರಿಗಳೇ,
ಅವ್ರಿಗೆ ಮೈಕಲ್ ಕೊಡಿ. ಇವತ್ತಿನ ಉಪನ್ಯಾಸಕರು ಆಗಿರುವಂಥ ಮಾನ್ಯ ಎ.ಸಿ. ವಾಲಿ ಸಾಹೇಬರು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೈ ಮುಗಿತೇವೆ. ಎ.ಸಿ. ವಾಲಿ ಸಾಹೇಬರಿಗೆ ಭಕ್ತಿಯಿಂದ ಕೈ ಮುಗಿದಿದೆ. ವೇದಿಕೆ ಮೇಲೆ ನಮ್ಮ ರವಿ ಬಿರಾದರ್ ಅವರು. ಇನ್ನೇನು ಕೆಲವೇ ನಿಮಿಷದೊಳಗ ಜಗದ್ಗುರು ಮಹಾಸನ್ನಿಧಾನ ವೇದಿಕೆಯತ್ತ ದಯಮಾಡಿಸ್ತಾ ಇದ್ದಾರೆ. ನಾವೆಲ್ಲ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದು ಮಹಾಗುರುವಿಗೆ ಭಕ್ತಿಯ ಸ್ವಾಗತವನ್ನು ಮಾಡಿಕೊಳ್ಳಬೇಕಾಗಿದೆ. ಶಿವಪಥವನರಿವಡೆ ಗುರುಪಥವೇ ಮೊದಲು ಎಂದೆನತ ಗುರುವಿನ ಗುಲಾಮನಾಗುವ ತನ್ನ ದೊರೆಯದಣ್ಣ ಮುಕ್ತಿ ಎನ್ನುವ ಮಾತೊಂದಿದೆ. ನ ಗುರು ಅಧಿಕಂ ಎನ್ನುವಂಥ ಮಾತಿದೆ. ಗುರುವಿನ ಮಹಿಮೆಯನ್ನು ಎಷ್ಟು ಹೇಳಿದರೂ ಸಾಲದು. ನಮ್ಮೆಲ್ಲರ ಭವಬಂಧನವನ್ನು ಬಿಡಿಸಿ ಪರಮ ಸುಖವ ತೋರುವ ಮಹಾಗುರುವಿಗೆ ಭಕ್ತಿಯ ಸ್ವಾಗತವನ್ನು ನಾವೆಲ್ಲ ಬಸವ ಕಲ್ಯಾಣದ ಸಮಸ್ತ ರಾಜ್ಯದ ಅನ್ಯ ರಾಜ್ಯದ ಎಲ್ಲ ಭಕ್ತಾದಿಗಳು ಸೇರಿ ಗುರುವಿನ ಶುಭಾಗಮನಕ್ಕಾಗಿ ಭಕ್ತಿಯ ಸ್ವಾಗತಕ್ಕಾಗಿ ನಾವು ಅಣಿಯಿದ್ದೇವೆ. ನಮ್ಮ ಅನೇಕ ಕಾರ್ಯಬಾಹುಳ್ಯಗಳ ಒತ್ತಡದಲ್ಲಿಯೂ ಸಹಿತ ಮಾನ್ಯ ನಮ್ಮ ನಮಸಿ ಅಣ್ಣವರು ಬಂದು ವೇದಿಕೆಯಲ್ಲಿ ಅತ್ಯಂತ ಶಾಂತವಾಗಿ ಕೂತ್ಕೊಂಡು ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಅವರು ವೇದಿಕೆಯಲ್ಲಿದ್ದಾರೆ. ದಯವಿಟ್ಟು ಎಲ್ಲರೂ ಮಧ್ಯದಲ್ಲಿ ಯಾರು ನಡೀಬಾರದು. ಗುರುರಕ್ಷೆ ಒಳಪಡ್ತಕ್ಕಂಥವ್ರು ವೇದಿಕೆ ಮೇಲೆ ಹೋಗ್ಬೇಕು. ದಯವಿಟ್ಟು ಇವತ್ತಿನ ಗುರುರಕ್ಷೆ ಒಳಪಡ್ತಕ್ಕಂಥವ್ರು ವೇದಿಕೆ ಮೇಲೆ ಹೋಗಬೇಕು. ಮತ್ತೆ ಮತ್ತೆ ಕರೆಯೋದಿಲ್ಲ. ಗುರುಗಳು ಬಂದಾಗ ಎದ್ದು ನಿಂತು ನಮಸ್ಕರಿಸಿ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು. ನಾಗಲದಗ್ಗಿಯ ಸೋಲಾಪುರದ ಜಿಲ್ಲೆಯಿಂದ ಸ್ವಾಮೀಜಿಯವರು ಬಂದಿದ್ದಾರೆ. ಲಾಡಗೇರಿ ಪೂಜ್ಯರು ಬಂದಿದ್ದಾರೆ. ಪರಭಾಣಿಯ ಜಿಲ್ಲೆಯ ಮಹಾರಾಷ್ಟ್ರದ ಪೂಜ್ಯರು ಬಂದಿದ್ದಾರೆ. ವಿರೂಪಾಕ್ಷ ದೇವರು ಮಹಾನವಾದ ಪೂಜ್ಯರು ಬಂದಿದ್ದಾರೆ. ಎಲ್ಲ ಪೂಜ್ಯರಿಗೆ ಇವತ್ತಿನ ಧರ್ಮ ಸಮಾರಂಭದಲ್ಲಿ ಗೌರವ ಸಂರಕ್ಷೆಯನ್ನು ಒಳಪಡಿಸ್ತೇವೆ. ತಾವೆಲ್ಲ ದಯವಿಟ್ಟು ಸಮಾರಂಭಕ್ಕೆ ಅನುವು ಮಾಡಿಕೊಡಬೇಕು. ತೆಂಗಿನಿಗೆ ಸ್ವಲ್ಪ ಸೌಂಡ್ ಕೊಡಿ. ವೈಲಿನಿಗೆ ಸ್ವಲ್ಪ ಸೌಂಡ್ ಕೊಡಿ.
ಭಕ್ತಿ ಹೊರತಾಗಿ ದಯವಿಟ್ಟು ಎಲ್ಲರೂ ಆಶೀರ್ವಾದರಾಗಬೇಕು ಅಂತ ವಿನಂತಿಸ್ತೇನೆ. ದಯವಿಟ್ಟು ವೇದಿಕೆ ಮೇಲೆ ಯಾರು ಹತ್ತಬಾರದು. ಮಹಾಸನ್ನಿಧಿಯವರ ಅಪ್ಪಣೆಯನ್ನು ಪಡೆಯುತ್ತಾ 7ನೇ ದಿನದ ಕಾರ್ಯಕ್ರಮಕ್ಕೆ ಶುಭಾರಂಭಿಸ್ತಾ ಇದ್ದೇವೆ. ಸಂಭ್ರಮವಿದು ಭಕ್ತ ಜನರ ಮನಗಳನ್ನು ತಳತಳನೆ ಬೆಳೆದಿದೆ. ಭಾವೈಕ್ಯತೆ, ಭ್ರಾತೃತ್ವ, ಸೌಹಾರ್ದತೆಗಳನ್ನು ಮೇಳೈಸಿಕೊಂಡು ವಿವಿಧತೆಯಲ್ಲಿ ಏಕತೆ, ಸಮರತೆಯಲ್ಲಿ ಸಾಮ್ಯತೆಯನ್ನು ಕಾಣುತ್ತಾ ನಾಡಿನ ಎಲ್ಲ ಕಡೆಯಿಂದ ಹರಗುರುಚರ ಮೂರ್ತಿಗಳನ್ನು ಬರಮಾಡಿಕೊಂಡು ಗಣ್ಯಮಾನ್ಯರನ್ನೆಲ್ಲ ಆಹ್ವಾನಿಸಿ ಸಾಹಿತ್ಯ, ಸಂಗೀತ, ಸರ್ವಧರ್ಮ ಚರ್ಚೆಗಳನ್ನು ನಡೆಸುತ್ತಾ ಗುರುವಿನ ಆಶೀರ್ವಾದದ ದೇವವಾಣಿಯ ಕೇಳುತ್ತಾ ಶಿವನ ಒಡ್ಡೋಲಗಳಂತೆ ಕಂಗೊಳಿಸುವ ಈ ವೈಭವದಲ್ಲಿ ಇಂದು ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಅತ್ಯಂತ ಹರ್ಷದಿಂದ ಸಾಂಗೋಪವಾಗಿ ಜಗದಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ 7ನೇ ದಿನಕ್ಕೆ ಪಾದಾರ್ಪಣೆಯನ್ನು ಮಾಡ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಎಂದಿನಂತೆ ಬಾಳೆಹೊನ್ನೂರಿನ ಪೀಠದ ಗುರುಕುಲದ ಸಾಧಕರು ವೇದಘೋಷವನ್ನು ನಡೆಸಿಕೊಳ್ಬೇಕು ಅಂತೇಳಿ ಆಹ್ವಾನಿಸ್ತಾ ಇದ್ದೇನೆ. शिवाचार्य महाराज के, श्रीमद जगद्गुरु प्रसन्न रेणुक वीर गंगाधर शिवाचार्य महाराज के, श्रीमद जगद्गुरु प्रसन्न रेणुक वीर रुद्रमुनि देव शिवाचार्य महाराज के, श्रीमद जगद्गुरु प्रसन्न रेणुक डॉक्टर वीर सोमेश्वर शिवाचार्य महाराज के, मानव धर्म के धर्मದಿಂದಲೇ ವಿಶ್ವಕ್ಕೆ ಸಾಹಿತ್ಯ ಸಂಸ್ಕೃತಿ ಶಾಂತಿ ಸಮೃದ್ಧಿ ರಜತ ಸಿಂಹಾಸನವನ್ನು ಅಲಂಕರಿಸಿ ಧರೆಯಾಳುವ ದೊರೆಯಂತೆ ಕಂಗೊಳಿಸುವ ಹಸನ್ಮುಖದ ಪ್ರಸನ್ನ ರೇಣುಕರಡಿದ ಅವರಿಗೆ ವೇದಘೋಷವನ್ನು ಸಮರ್ಪಿಸಿದ್ದಾರೆ ಗುರುಕುಲ ಸಾಧಕರು. ಇದೀಗ ಎಂದಿನಂತೆ ದೇವತಾ ಒಂದು ಪ್ರಾರ್ಥನಾ ಜಗದಾಚಾರ್ಯ ನಡೆದ ಅವರಿಗೆ ವೇದಮೂರ್ತಿ ಗುರುಲಿಂಗ ಹಿತ್ತಲೇಶ್ವರರು ಮತ್ತು ಸಂಗಡಿಗರು ಸಮರ್ಪಿಸ್ತಾ ಇದ್ದಾರೆ. ah
यो वीरशैव सिद्धान्तं स्थापय वीरशैव पंचाचार्य नरेश्वरनु वीरशैव पंचाचार्य नरेश्वरनु सार शिवमत स्थापक महाचार्य नरेश्वरनु सार पंचमुखलिंगि परम पंचलिंगि अवतरिಸಿ हरण पंचमुखलिंगि परम पंचलिंगि अवतरिಸಿ मेरे पंचपीठಗಳ ಸ್ಥಾಪಿಸಿ मेरे पंचपीठಗಳ ಸ್ಥಾಪಿಸಿ मेरे गुरुवर नमिಸುವೆನು मेरे गुरुवर नमिಸುವೆನು वीरशैव पंचाचार्य नमिಸುವೆನು वीरशैव ಭಕ್ತರಿಗೆ ನಿನ್ನ ದೀಕ್ಷೆ ರಚಿಸಿ ಮುಕ್ತಿಗಾಗಿ ಶಿವ ತತ್ವವ ಬೋಧಿಸಿ ಭಕ್ತರಿಗೆ ನಿನ್ನ ದೀಕ್ಷೆ ರಚಿಸಿ ಮುಕ್ತಿಗಾಗಿ ಶಿವ ತತ್ವವ ಬೋಧಿಸಿ ಸೂಕ್ತ ಮಹೇಶ್ವರ ವರ್ಗವ ರಚಿಸಿ ಸೂಕ್ತ ಮಹೇಶ್ವರ सूक्त महेश्वर वर्गव रचिಸಿ सूक्त महेश्वर वर्गव रचिಸಿ ಶಕ್ತನಾದ ಮಹಿಮರ ಮರಿಸುವೆನು वीरशैव पंचाचार्य नमिಸುವೆನು सार शिवमत स्थापक मानव धर्मव जनके बोधिಸಿ मानव धर्मव जनके बोधिಸಿ ಜ್ಞಾನ ಸದ್ಭಕ್ತಿಗಳನ್ನು ಬೆಳೆಯಿಸಿ ಗಣಿಸರ ಗಣಿ ಗಮನ ಸಾಲಿರಂಡ ಗಮನ ಸಮ ತಮ ತಮ ಗಮ 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 ಮನಿ मानव धर्मव जनके बोधिಸಿ ಜ್ಞಾನ ಸದ್ಭಕ್ತಿಗಳನ್ನು ಬೆಳೆಯಿಸಿ ಜ್ಞಾನ ಸದ್ಭಕ್ತಿಗಳನ್ನು ಬೆಳೆಯಿಸಿ ಮೂಲಕರಾಗಿಯರು ಶಿವಾಚಾರ್ಯರು ಶಿವಾಚಾರ್ಯರು ಮೂಲಕರಾಗಿಯರು ಶಿವಾಚಾರ್ಯರು ನಾನು ಪುಟ್ಟ ಕವಿ ನಮಿಸುವೆನು ನಾನು ಪುಟ್ಟ ಕವಿ ನಮಿಸುವೆನು वीरशैव
ಧರ್ಮ ಜನಕ್ಕೆ ಬೋಧಿಸಿ ಜ್ಞಾನ ಸದ್ಭಕ್ತಿಗಳನ್ನು ಬೆಳೆಯಿಸಿ ಭೂನುತರಾದಿಯರು ಶಿವಾಚಾರ್ಯರು ಭೂನುತರಾದಿಯರು ಶಿವಾಚಾರ್ಯರು ನಾನು ಪುಟ್ಟ ಕವಿ ನಮಿಸುವೆನು ನಾನು ಪುಟ್ಟ ಕವಿ ನಮಿಸುವೆನು ವೀರಶೈವ ಜಗದ್ಗುರು ಪಂಚಾಚಾರ್ಯರ ನಮಿಸುವೆನು ವೀರಶೈವ ಸಾರ ಶಿವ ಮತ ಸ್ಥಾಪಕ ಮಹಾಚಾರ್ಯರ ನಮಿಸುವೆನು ವೀರಶೈವ ಜಗದ್ಗುರು ಪಂಚಾಚಾರ್ಯರ ನಮಿಸುವೆನು ನಮಿಸುವೆನು ನಮಿಸುವೆ ಓ ನಮಿಸುವೆ ನಾ ಸರ್ವಧರ್ಮ ಸಮಾನತೆ ಸಾರುವ ಪೀತಾಂಬರ ಗುರುತಿಸಿದ ಜಗದಾಚಾರ್ಯ ನಡೆದಿದ್ದ ಅವರಿಗೆ ಭಕ್ತಿ ಸಂಗೀತದ ಇನ್ನೊಂದು ಸೇವೆಯನ್ನು ನಡೆಸಿಕೊಟ್ಟಾಗ ಸಿದ್ದರಾಮಯ್ಯ ಮಠಪತಿ ಕೊಟ್ಟಾರು. ದಯವಿಟ್ಟು ಪತ್ರಕರ್ತರ ಟೇಬಲ್ ಮೇಲೆ ದಯವಿಟ್ಟು ಅವರಿಗೆ ಅವಕಾಶ ಮಾಡಿಕೊಡಬೇಕು. ವರದಿಗಾರರಾಗಿ ನಮ್ಮ ಕಾರ್ಯಕರ್ತರು ವ್ಯವಸ್ಥೆ ಮಾಡಬೇಕು. सोमेश सिद्धेश रामेश विश्वेश सोमेश सिद्धेश रामेश विश्वेश श्रीमन्
ಮುಕ್ತ ಗುಚ್ಛ ಪಂಚವರ್ಣ ಸೂತ್ರಗಳನ್ನು ರಚಿಸಿ ಬ್ರಹ್ಮಚಾರಿ ಮುಖ್ಯ ಚತುರಾಶ್ರಮಗಳಿಗೆ ಬ್ರಹ್ಮಚಾರಿ ಮುಖ್ಯ ಚತುರಾಶ್ರಮಗಳಿಗೆ ಬ್ರಹ್ಮತತ್ವವ ಬೀರಿ ಬ್ರಹ್ಮನಲ್ಲಿ ಬೆರೆತ ಬ್ರಹ್ಮತತ್ವವ ಬೀರಿ ಬ್ರಹ್ಮನಲ್ಲಿ ಬೆರೆತ ಪಂಚಾಚಾರ್ಯರ सोमेश सिद्धेश रामेश विश्वेश श्रीमल्लिकार्जुन लिंगलिंगु ಧರಿಸಿ ಕುಂಭಜ ಗೌತಮ ಮೊದಲಾದ ಮುನಿಗಳಿಗೆ ಕುಂಭಜ ಗೌತಮ ಮೊದಲಾದ ಮುನಿಗಳಿಗೆ ಸಾಂಬತತ್ವವನ್ನೊಲಿದು ಪ್ರೇಮದಿಂದಲೂ ಸಾಂಬತತ್ವವನ್ನೊಲಿದು ಪಂಚಾಚಾರ್ಯರ ಭಜಿಸೋರೆ ಮನುಜ ಪಂಚಾಚಾರ್ಯರ ಭಜಿಸೋ ಪಡ್ವಿಡಿ ದೃಷ್ಟಿ ಲಂಬನ ಮುಖ ಗುಚ್ಛ ಮುಕ್ತ ಗುಚ್ಛ ಪಂಚವರ್ಣ ಸೂತ್ರಗಳನ್ನು ರಚಿಸಿ ಬ್ರಹ್ಮಚಾರಿ ಮುಖ್ಯ ಚತುರಾಶ್ರಮಗಳಿಗೆ ಬ್ರಹ್ಮಚಾರಿ ಮುಖ್ಯ ಚತುರಾಶ್ರಮಗಳಿಗೆ ಬ್ರಹ್ಮತತ್ವವ ಬೀರಿ ಬ್ರಹ್ಮನಲ್ಲಿ ಬೆರೆತ ಬ್ರಹ್ಮತತ್ವವ ಬೀರಿ ಬ್ರಹ್ಮನಲ್ಲಿ ಬೆರೆತ ಪಂಚಾಚಾರ್ಯರ ಭಜಿಸೋರೆ ಮನುಜ ಪಂಚಾಚಾರ್ಯರ ಭಜಿಸೋರೆ ಮನುಜ ವಾಂಛಿತ ಫಲಗಳು ದೊರೆಯುವವು ಸಹಜ ವಾಂಛಿತ ಫಲಗಳು ದೊರೆಯುವವು ಸಹಜ ಪಂಚಾಚಾರ್ಯರ 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 ರಂಭಾಪುರಿ ಪೀಠದ ವೀರಸ್ವಾಮೀಶ್ವರ ಕವಿ ಒಳಗಿನ ಕಲ್ಪನೆಯನ್ನು ಗುಬ್ಬದ ಚಂದಿರನಾಡಿ ದಾವರಿಗೆ ತಮ್ಮ ಇನ್ನೊಂದು ಭಕ್ತಿ ಸಂಗೀತ ಸಲ್ಲಿಸಿದ್ದಾರೆ. ಧನ್ಯವಾದಗಳು. ಇದೀಗ ಜಗದಾಚಾರ್ಯರ ಅಡಿದಾವರಿಗೆ ಭಕ್ತಿ ಗೌರವದ ಮಾಲೆಯನ್ನು ಸಮರ್ಪಿಸುತ್ತಾರೆ. ಕಲ್ಪನಾ ದಯಾನಂದ ಶಿವವಂತ ಸವಿತಾ ರಮೇಶ್ ಸ್ವಾಮಿಯವರು ಬಂದು ಮಹಾಗುರುವಿಗೆ ಭಕ್ತಿ ಅರ್ಪಣೆ ಮಾಡುವುದರ ಮೂಲಕ 7ನೇ ದಿನದ ದಸರಾ ಧರ್ಮ ಸಮ್ಮೇಳನಕ್ಕೆ ಭಕ್ತಿಯ ಸ್ವಾಗತ ಪ್ರೀತಿಯ ಎಲ್ಲರ ಚಪ್ಪಾಳೆಯ ಮೂಲಕ ಶ್ರೀಯುತ ವೀರಣ್ಣ ಅಂತಪ್ಪ ಶೀಲವಂತವರು ನಮ್ಮ ಸೇವಾ ಸಮಿತಿಯ ಪೂಜಾ ಸಮಿತಿಯ ಮುಖ್ಯಸ್ಥರು ತಮ್ಮ ನುಡಿ ಸೇವೆಯ ಮಾತುಗಳನ್ನು ಸ್ವಾಗತದ ಮೂಲಕ ಮಹಾಗುರುವಿನಲ್ಲಿ ಅರ್ಪಿಸಬೇಕು.
ಶ್ರೀಮತಿ ಕಲ್ಪನಾ ದಯಾನಂದ ಶಿಲವನ್, ಶ್ರೀಮತಿ ಸವಿತಾ ರಾಮೇಸ್ವಾಮಿಯವರು ಕುಂಭದ ಕಳಸದ ಕನ್ನಡಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. 7ನೇ ದಿನದ ಇವತ್ತಿನ ಸಮಾರಂಭದ ವೇದಿಕೆಯ ಮಹಾಸನ್ನಿಧಿಯವರಿಗೆ ಭಕ್ತಿಯ ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಿ ಅವರಿಂದ ಆಶೀರ್ವಾದವನ್ನು ಪಡ್ಕೊತಾ ಇದ್ದಾರೆ. ಸ್ವಾಗತಕ್ಕಾಗಿ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ವೀರಣ್ಣ ಶಾಂತಪ್ಪ ಶ್ರೀಮಂತ್ ಬಸವ ಕಲ್ಯಾಣ. ನವರಾತ್ರಿ ವೈಭವದಿ ಧರ್ಮದಿ ಸಮ್ಮೇಳನ, ನವಯುಗ ನಿರ್ಮಾಣಕ್ಕೆ ಶ್ರೀಪೀಠದ ವರದಾನ. ಧರ್ಮದಿಂದ ಧರ್ಮಕ್ಕಾಗಿ ದುಡಿಯುವ ಈ ಸಂಸ್ಥಾನ, ನಿತ್ಯ ಮುಕ್ತನಾಗಿ ನೀನು ಪಡಿ ಪುಣ್ಯ ದರ್ಶನ ಎನ್ನುವಂತೆ ನಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ನೀಡುವ ಜಗದಾಚಾರ್ಯರಾಡಿ ದಾವರಿಗೆ ಉಪಾಚಾರ್ಯರನ್ನು, ಅತಿಥಿ ಗಣ್ಯರನ್ನು ಸರ್ವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ವ್ಯವಸ್ಥೆಗೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥ ಪೊಲೀಸ್ ಸಿಬ್ಬಂದಿಯವರಿಗೂ ಸಹಿತ ನಾವು ವೇದಿಕೆ ಮುಂಭಾಗದಲ್ಲಿ ಆಸನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯದ್ಭಾಷಾ ಭಾಷ್ಯತೆ ವಿಶ್ವಂ ಯತ್ಸುಖೇ ನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿವಾಯ ಪರಾತಿ. ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ವಂದಿಸಿ, ಈ ಬಸವ ಕಲ್ಯಾಣದ ಕ್ಷೇತ್ರದ ಮಹಾತ್ಮ ಬಸವೇಶ್ವರರನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ವಂದಿಸಿ, ಈ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ನಿಮ್ಮೆಲ್ಲರ ಆರಾಧ್ಯ ದೈವವಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶೀಚಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹೊನ್ನೂರು ಇವರ ಪವಿತ್ರ ಅಡಿದಾವರಿಗಳಿಗೆ ಅನಂತ ಕೋಟಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಶರನ್ನವರಾತ್ರಿಯ ದಸರಾ ಧರ್ಮ ಸಮ್ಮೇಳನದ ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಹಾಗೂ ಈ ವೇದಿಕೆ ಮುಖ್ಯ ಈ ಮಾನವ ಧರ್ಮ ಮಂಟಪದ ಮಂದಿರದಲ್ಲಿ ಕುಳಿತಂಥ ಎಲ್ಲ ಭಕ್ತರ ಜೋರಾದ ಚಪ್ಪಾಳೆಯೊಂದಿಗೆ ಆತ್ಮೀಯ ಭಕ್ತಿವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಶತಸ್ಥಲ ಬ್ರಹ್ಮ ಡಾಕ್ಟರ್ ಜಯಶಂಕರ ಶಿವಾಚಾರ್ಯ ಸ್ವಾಮಿಗಳು, ಗೌಡಗಾಂವ್, ಮಹಾರಾಷ್ಟ್ರ, ಮಾಜಿ ಸಂಸದರು, ಸೊಲ್ಲಾಪುರ ಲೋಕಸಭಾ ಕ್ಷೇತ್ರ, ಇವರಿಗೂ ಕೂಡ ನಮ್ಮ ಸ್ವಾಗತ ಸಮಿತಿಯ ಪರವಾಗಿ ಭಕ್ತಿಯ ಸ್ವಾಗತವನ್ನು ಕೋರುತ್ತೇನೆ. ಸಮ್ಮುಖವನ್ನು ವಹಿಸಿಕೊಂಡಿರುವ ಶಿರಸ್ಥಲ ಬ್ರಹ್ಮ ಚಂದ್ರಗುಣ ಶಿವಾಚಾರ್ಯ ಸ್ವಾಮಿಗಳು, ರಾಜೋಟೇಶ್ವರ, ಹಿರೇಮಠ್, ಅನ್ನಕೆಣಿವಿ, ಕಲಬುರಗಿ, ಇವರಿಗೂ ಕೂಡ ನಮ್ಮ ಸ್ವಾಗತ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ. ವೇದಘೋಷವನ್ನು ನಿರ್ಮಿಸಿರುವ ಜಗದ್ಗುರು ರೇಣುಕಾಚಾರ್ಯ ಗುರುಗಳು ಬಾಳೆಹೊನ್ನೂರು, ಇವರಿಗೂ ಕೂಡ ಭಕ್ತಿಯ ಸ್ವಾಗತವನ್ನು ಕೋರುತ್ತೇನೆ. ಗೌರವಾಧ್ಯಕ್ಷರು ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಹಿರೇಮಠ ಸಂಸ್ಥಾನ, ಹಾರ್ಕೋಟ್, ಬಸವ ಕಲ್ಯಾಣ, ಇವರಿಗೂ ಭಕ್ತಿಯ ಸ್ವಾಗತವನ್ನು ಕೋರುತ್ತೇನೆ. ಮಾರ್ಗದರ್ಶಕರಾಗಿ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ವಿನೋದ ಶಿವಾಚಾರ್ಯರು, ಧನ್ವಂತ ಇಪ್ರಾನ್, ಬಸವ ಕಲ್ಯಾಣ, ಇವರಿಗೂ ಕೂಡ ವೇದಿಕೆ ಮುಖ್ಯನ ಸ್ವಾಗತವನ್ನು ಕೋರುತ್ತೇನೆ. ಶತಸ್ಥಲ ಬ್ರಹ್ಮ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಹಿರೇಮಠ ತೊಡಳ, ನೇಕರ್, ಇವರಿಗೂ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವಾಸ್ತವಿಕಲ್ಲಿ ನುಡಿಯಲ್ಲಿರುವ ಶತಸ್ಥಲ ಬ್ರಹ್ಮ ಅಭಿನವ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಹಂಪಸಾಗರ, ಇವರಿಗೂ ಕೂಡ ಸ್ವಾಗತ ಸಮಿತಿಯ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ವಿ ಸೋಮಣ್ಣ, ರಾಜ್ಯ ರೈಲ್ವೆ ಖಾತೆ ಕೇಂದ್ರ ಸಚಿವರು, ಭಾರತ ಸರ್ಕಾರ, ಇವರಿಗೂ ಕೂಡ ನಮ್ಮ ಸ್ವಾಗತ ಸಮಿತಿಯ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ. ಅದೇ ರೀತಿಯಾಗಿ ಏಕನಾಥ್ ಶಿಂದೆ, ಮಾನ್ಯ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಸರ್ಕಾರ, ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ ವಿ.ವೈ. ರಾಘವೇಂದ್ರ ಸಂಸದರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ಎಂ.ವೈ. ಪಾಟೀಲ್ ಶಾಸಕರು, ವಿಜಯಪುರ ಕ್ಷೇತ್ರ, ಕಲಬುರಗಿ, ಸಂಭಾಜಿರಾವ್ ಪಾಟೀಲ್ ಉದ್ದಂಗೇಕರ್, ಶಾಸಕರು, ನಿಲಂಗ ಕ್ಷೇತ್ರ, ಮಹಾರಾಷ್ಟ್ರ, ನಾಡೋಜಿ ಶ್ರೀ ಜಗದೀಶ್ ಗುಂಡಂತಿ, ಶಾಸಕರು, ಜಮಖಂಡಿ ಕ್ಷೇತ್ರ, ಡಾಕ್ಟರ್ ಮಹೇಶ್ ಪಾಟೀಲ್, ಎ.ಎ.ಎಸ್. ಅಧಿಕಾರಿಗಳು, ಕಲಬುರಗಿ, ಶ್ರೀ ವಿಜಯಕುಮಾರ್ ಬಂಜೆ, ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್ ಯಾದಗಿರಿ, ಶ್ರೀ ವಸಂತರಾವ್ ನಾಗಲೆ, ಗೋಟಾಳ್,
ಶ್ರೀ ಸಂಜಯ್ ಕುಮಾರ್ ಕಾಳಿಕರ್ ಬಸವ ಕಲ್ಯಾಣ ಇವರೆಲ್ಲರಿಗೂ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೀನಿ. ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ಡಾಕ್ಟರ್ ಎಸ್ ವಾಲಿ ಅವರು ಸಾಹಿತ್ಯ ಸಂಶೋಧಕರು, ಬಂಡಿವಾಡಿ. ವಿಷಯ ಆಹಾರ, ಆರೋಗ್ಯ, ಅಧ್ಯಾತ್ಮ ಚಿಂತನ. ಇವರಿಗೂ ಕೂಡ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಗೌರವ ಶ್ರೀರಕ್ಷೆಯನ್ನು ಪಡೆಯಲಿರುವ ಶಟಸ್ಥಲ ಬ್ರಹ್ಮ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಕೇರಿಮಠ ಬಡದಾಳ, ಶ್ರೀ ಶಟಸ್ಥಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯರು ಸ್ವಾಮಿಗಳು ಮುದೋಳ್, ಶ್ರೀ ಮಂಡಿಪ ಶಿವಾನಂದ ಸ್ವಾಮಿಗಳು ಸಾಯಿಗಾಂವ್, ಶ್ರೀ ಚನ್ನಬಸವ ಗುರು ಮಹಾಲಿಂಗ ಶಿವಾಚಾರ್ಯ ಸ್ವಾಮಿಗಳು ಸಂಸ್ಥಾನ ಮಠ ಬರದಾಪುರ್, ಶ್ರೀ ಕಲ್ಲಯ್ಯ ಅರ್ಜುನ್ ಅವರು ಶ್ರೀ ದೇವೇಶ್ವರ ಪುಣ್ಯಾಶ್ರಮ ಗದಗ, ಮಾತಾವು ಶ್ರೀ ನಂದಿಕೇಶ್ವರಿ ಅಮ್ಮನವರು ಮಾತಾ ಮಾಣಿಕೇಶ್ವರ ಆಶ್ರಮ ಲಿಂಗಸೂರು. ಇದೇ ರೀತಿಯಾಗಿ ಯಡೂರು ಹಾಗೂ ಉಡುಪಿ ಮಠದ ಉಪಸ್ಥಿತಿರುವ ಎಲ್ಲ ಶ್ರೀಗಳಿಗೂ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿ ಗುರುದೀಕ್ಷೆಯನ್ನು ಪಡೆಯಲಿರುವ ಶ್ರೀಮತಿ ರಾಜೇಶ್ವರಿ ಪ್ರಸಾದ್ ಶ್ರೀಮಂತ್ ಮುಂಬೈ, ಶ್ರೀಮತಿ ಮಾನಂದ ಕಲ್ಯಾಣಿ ಶ್ರೀಮಂತ್ ಕಲಬುರಗಿ, ಶ್ರೀಮತಿ ರೇಖಾ ಬಸವರಾಜ್ ಪಾಟೀಲ್ ಶಿವಪುರ್, ಶ್ರೀಮತಿ ನಾಗಮ್ಮ ಶಿವಕುಮಾರ್ ಒಳ್ಳಾಗಡ್ಡೆ ಹುಡುಗಿ, ಶ್ರೀ ವರಿಪಾಕ್ಷ್ ಹಿರೇಮಠ್, ಶ್ರೀ ಬಸವರಾಜ್ ಕೋರವಾರ್ ಕಲಬುರಗಿ, ಶ್ರೀಮತಿ ರೇಣುಕಾ ಬಾಬುರಾವ್ ಒಳ್ಳೆ, ಶ್ರೀ ಗುರುಲಿಂಗಯ್ಯ ಮಠಪತಿ ಬಸವ ಕಲ್ಯಾಣ, ಶ್ರೀ ಬಸವರಾಜ್ ಬಿ ಸೊನ್ನಗಿ, ಶ್ರೀ ದಾನಪ್ಪ ಶರಣಪ್ಪ ನೋಲ, ಶ್ರೀ ಶಾಂತಾಬಾಯಿ ಬಾಬುರಾವ್ ಬಿಳದಾರ್. ಇವರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಭರತನಾಟ್ಯವನ್ನು ನಡೆಸಿಕೊಡಲಿರುವ ಡಾಕ್ಟರ್ KR ಭೂಮಿಕಾ ಸುಲೋಕ್ ಇವರಿಗೂ ಕೂಡ ನನ್ನ ವೇದಿಕೆ ಮುಖ್ಯ ಸ್ವಾಗತ ಸಮಿತಿಯ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ. ಸಂಗೀತವನ್ನು ನಡೆಸಿಕೊಡಲಿರುವ ಶ್ರೀ ಗುರುಲಿಂಗಯ್ಯ ಹಿತ್ತಲಸೂರು ಮತ್ತು ಸಂಗಡಿಗರು ಕಲಬುರಗಿ, ಶ್ರೀ ಸಿದ್ದರಾಮಯ್ಯ ಮಠಪತಿ ಗೋಟ ಹಾಗೂ ರಾಜಶ್ರೀ ದಿಲೀಪ್ ಸ್ವಾಮಿ ರಾಜೇಶ್ವರ್ ಇವರಿಗೂ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ವಹಿಸುತ್ತೇನೆ. ನಿರೂಪಣೆಯನ್ನು ಮಾಡಲಿರುವ ಶ್ರೀಮತಿ ಶಾಂತಾನಂದ್ ಶಿವಮೊಗ್ಗ ಇವರಿಗೂ ಕೂಡ ನಾನು ವೇದಿಕೆ ಮುಖಾಂತರ ಸ್ವಾಗತವನ್ನು ವಹಿಸುತ್ತೇನೆ. ಶ್ರೀ ರಮೇಶ್ ರಾಜೋಳೆ ಇವರಿಗೂ ಕೂಡ ಸ್ವಾಗತ ಸಮಿತಿಯ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ. ಅದೇ ರೀತಿಯಾಗಿ ಆಗಮಿಸಿದ ಎಲ್ಲ ಭಕ್ತರಿಗೂ ಹಾಗೂ ಪೊಲೀಸ್ ವರ್ಗದವರಿಗೂ ಹಾಗೂ ಮಹಿಳಾ ಪೊಲೀಸ್ ವರ್ಗದವರು, ಛಾಯಾಗ್ರಾಹಕರು ಹಾಗೂ ಬಂದಂಥ ಎಲ್ಲ ಭಕ್ತರಿಗೂ ಸ್ವಾಗತ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತವನ್ನು ವಹಿಸಿ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ. ಭಕ್ತಿಗೆ ಅದೇ ರೀತಿಯಲ್ಲಿ ಶಶಿ ಮೊಮ್ಮಚ್ಚಿ ಅವರು ವಿಧಾನ ಪರಿಷತ್ ಇವರಿಗೂ ಕೂಡ ಸ್ವಾಗತ ಸಮಿತಿಯ ಪರವಾಗಿ ಸ್ವಾಗತವನ್ನು. ಭಕ್ತಿಗೆ ಗುರು ನೀವೇ, ಶಕ್ತಿಗೆ ಶಿವ ನೀವೇ, ರಂಭಾಪುರಿ ಪೀಠದ ಧರ್ಮದ ದೊರೆ ನೀವೇ ಎನ್ನುವಂತೆ ಜಗದಾಚಾರ್ಯರಿಗೆ ಅಡಿದವರಿಗೆ ಸರ್ವರನ್ನು ಸ್ವಾಗತ ಮಾಡಿದ ಶ್ರೀಯುತರು ಇದೀಗ ಜಗದಾಚಾರ್ಯರ ಕಾರಣದ ಆಶೀರ್ವಾದವನ್ನು ದಂಪತಿ ಸಮೇತರಾಗಿ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು. ಶ್ರೀಯುತ ಶ್ರೀ ವೀರಣ್ಣ ಶಾಂತಪ್ಪ ಶ್ರೀಮಂತ ಬಸವ ಕಲ್ಯಾಣ ದಂಪತಿ ಸಮೇತರಾಗಿ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು. ಸಂಗೀತ ಸೇವೆಯನ್ನು ಮಾಡಿರುವಂತಹ ಪ್ರೊಫೆಸರ್ ಸಿದ್ದರಾಮಯ್ಯ ಗೋರ್ಟ ಅವರು ಸಹಿತ ಇವತ್ತು ಆಶೀರ್ವಾದವನ್ನು ಮಾಸ್ತನಿಂದ ಪಡ್ಕೋಬೇಕು. ಅದೇ ರೀತಿ ರಾಜ್ಕುಮಾರ್ ಹೋಗಾರ್ ಅವರು ಮತ್ತು ನಮ್ಮ ಶ್ರೀಯುತ ವಾಗ್ಮಾರೆ ಸರ್ ಅವರು ಸಹಿತ ಆಶೀರ್ವಾದವನ್ನು ಪಡ್ಕೋಬೇಕು. ಇವತ್ತಿನ ವೇದಿಕೆಯ ಮೇಲೆ ಭರತನಾಟ್ಯದ ಆರಾಧನೆಯನ್ನೇ ಮಾಡುತ್ತಿರುವಂತಹ ಸಹೋದರಿ ಡಾಕ್ಟರ್ KR ಭೂಮಿಕಾ ವೃತ್ತಿಯಲ್ಲಿ ಡಾಕ್ಟರ್ ಆದರೂ ಸಹಿತ ಪ್ರವೃತ್ತಿಯಲ್ಲಿ ಅವರು ಭರತನಾಟ್ಯವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಇವಳು ತನ್ನ 2ನೇ ತರಗತಿಯಿಂದಲೇ ಭರತನಾಟ್ಯವನ್ನು ರೂಢಿ ಮಾಡಿಕೊಂಡು ಇದುವರೆಗೆ ಸುಮಾರು 300ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇವರು ಇವತ್ತು ನಮ್ಮ ದಸರಾ ಧರ್ಮ ಸಮ್ಮೇಳನದಲ್ಲಿ ತಮ್ಮ ಭರತನಾಟ್ಯಕ್ಕೆ ಹೆಜ್ಜೆಯನ್ನು ಹಾಕಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸೋದರಿ ಭೂಮಿಕಾ KR. ಡಾಕ್ಟರ್ KR ಭೂಮಿಕಾ ಶಿವಮೊಗ್ಗ ಸಹೋದರಿಯವರಿಂದ ವೇದಿಕೆ ಮೇಲೆ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಭರತನಾಟ್ಯದ ಮುಖೇನ ವಿದ್ಯುಕ್ತ ಸ್ವಾಗತ ಮಹಾಸ್ವಾಮಿದೇವರು.
ಸಹೋದರಿ ಡಾಕ್ಟರ್ KR ಭೂಮಿಕಾ ಶಿವಮೊಗ್ಗ, ತಂದೆ KB ರವಿಶಂಕರ್ ಅವರು, ತಾಯಿಯವರು ವೇದಿಕೆ ಮೇಲೆ ಅನಿತಾ ರವಿಶಂಕರ್ ಅವರು ವೇದಿಕೆ ಮೇಲಿದ್ದು ಆಶೀರ್ವಾದವನ್ನು ಸಮಾರಂಭದ ವೇದಿಕೆ ಮೇಲೆ ಮಾನ್ಯ SR ಬೊಮ್ಮಾಯಿ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ಶಶಿ ನಮೋಶಿಯವರು, ನಮ್ಮ ಮಾಲ್ಕಿ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಪ್ರಕಾಶ್ ಖಂಡ್ರೆ ಅವರು, ಅವರೆಲ್ಲ ಗಣ್ಯರಿಗೆ, ಮತ್ತು ನಮ್ಮ ಮಾಜಿ ಸಂಸದರಾಗಿರುವಂಥ ಭಗವಂತ ಗೋಬಾ ಸಾಹೇಬರು, ಅವರಿಗೆಲ್ಲ ಮತ್ತೊಮ್ಮೆ ವೇದಿಕೆಯಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಪರಮಾಚಾರ್ಯ ರೆಡ್ಡಿ ಅವರಿಗೆ ತಮ್ಮ ಪ್ರಾಸ್ತಾವಿಕ ನುಡಿகளை ಸಮರ್ಪಿಸಬೇಕು ಅಂತೇಳಿ ಶ್ರೀ ಸತ್ಯಬ್ರಹ್ಮ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳ ಅಪ್ಪಸಾಗರ ಇವರನ್ನು ವೇದಿಕೆ ಆಹ್ವಾನಿಸಿದ್ದಾನೆ. ವಿಜಯನಗರ ಜಿಲ್ಲೆಯ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಬದುಕಿನ ಹರಿವಿಗೆ ಧರ್ಮ ದಾರಿದೀಪವಾಗಲಿ ಅನ್ನುತ್ತಾ ತಮ್ಮ ತಾತ್ವಿಕ ಚಿಂತನೆ ಸನ್ಮಾರ್ಗಗಳ ಮೂಲಕ ರೇಣುಕಾಚಾರ್ಯರ ಜಗದಾಚಾರ್ಯರ ಮಾನವನ ನೆಮ್ಮದಿ ಜೀವನಕ್ಕೆ ದಾರಿ ತೋರುತ್ತಿರುವ ಸಂದೇಶಗಳನ್ನು ಸಾಧಿಸುವವರು ನಮ್ಮ ಶಿವಾಚಾರ್ಯರಾದಂತಹ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಹಂಪಸಾಗರ. ಹೊರಗಡೆ ಅವರು ಗಲಾಟೆ ಆಗ್ತಾ ಇದೆ, ನಿಲ್ಲಿಸಬೇಕು, ಡೊಳ್ಳಿನವರು ನಿಲ್ಲಿಸಬೇಕು. ಅದನ್ನ ನಮ್ಮ ಕಾರ್ಯಕರ್ತರವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಡೊಳ್ಳಿನವರಿಗೆ ನಮಶಿವರು ಕಾರ್ಯಬಾಹುಳ್ಯದ ಒತ್ತಡದಿಂದ ದಯಮಾಡಿ ಹೋಗ್ತಾ ಇದ್ದಾರೆ. ಹೊರಗಡೆ ಸ್ವಲ್ಪ ಸೌಂಡ್ ವ್ಯವಸ್ಥೆ ನೋಡ್ಕೋಬೇಕು. ಡೊಳ್ಳಿನವರು ಸದ್ಯೋ ಜಾತಮತೋದ್ಭೂತಂ ಸದ್ಯೋ ವೈಭವಾಧಾಯಕಂ ಸಿದ್ಧಿದಂ ಸಿದ್ಧಿರುಂದಶ್ಯ ವಂದೇ ಶ್ರೀ ರೇಣುಕಂ ಗುರುಂ. ಬಸವ ಕಲ್ಯಾಣ ಮಹಾನಗರದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಮ್ಮ ನಿಮ್ಮೆಲ್ಲರಿಗೂ ಮಂಗಲಾಶೀರ್ವಾದವನ್ನು ಕರುಣಿಸುತ್ತಿರುವಂಥ ಮಾತನಾಡುವ ರೇಣುಕರು, ನಡೆದಾಡುವ ರೇಣುಕರು, ಭರತ ಭೂಮಿಯ ಅತ್ಯಂತ ಪುಣ್ಯಮಯವಾಗಿರುವಂಥ ಮಾತೃ ಹೃದಯ ಮಹಾಸನ್ನಿಧಿ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 ಸಾರ್ವಜನಿಕ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಲೋಕಪಾವನ ಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿರುವಂಥ ಶ್ರೀ ಆರ್ಕೋಡ ಮಠದ ಡಾಕ್ಟರ್ ಚನ್ನವೀರ ಮಹಾಸ್ವಾಮಿಗಳಲ್ಲಿ ಹಾಗೂ ನೇಕಾರ ಸ್ವಾಮಿಗಳಲ್ಲಿ, ತ್ರಿಪುರಾಂತಕದ ಸ್ವಾಮೀಜಿಗಳಲ್ಲಿ, ಈ ಸಮಾರಂಭದ ಸಮ್ಮುಖವನ್ನು ವಹಿಸಿಕೊಂಡಿರುವಂಥ ಚಂದ್ರಗುಂಡ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮಠಾಧೀಶ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಸಮಾರಂಭಕ್ಕೆ ಆಗಮಿಸಿದಂಥ ಕರ್ನಾಟಕ ರಾಜ್ಯ ಸರ್ಕಾರದ ನಿಕಟಪೂರ್ವ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿರವರೇ, ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಹೆಗಲ ಮೇಲೆ ಹೊತ್ತು ಸದ್ವಿನಯ ಸಂಪನ್ನತೆಯಿಂದ ಬಸವ ಕಲ್ಯಾಣದ ಮಹಾಭಾಗ್ಯಕ್ಕೆ ದಸರಾ ದರ್ಬಾರ್ ಸಮ್ಮೇಳನವನ್ನು ತಂದಂಥ ಶಾಸಕರಾದಂಥ ಶರಣು ಸಲ್ಗರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯ ರಾಜಕೀಯ ಮುತ್ಸದ್ದಿ ಧುರೀಣರೇ ಹಾಗೂ ಕವಿ ಕಲಾವಿದರೇ, ಗಣ್ಯಮಾನ್ಯರೇ, ಪತ್ರಕರ್ತರೇ, ವಾತ್ಸಲ್ಯಮಣಿಗಳಾದ ತಾಯಂದರೇ, ಮುದ್ದು ಮಕ್ಕಳೇ, ಸದ್ಭಕ್ತರೇ, ನಿಮ್ಮೆಲ್ಲರಿಗೂ ಕೂಡ ಜಗದಾಚಾರ್ಯರ ಅನಂತ ಮಂಗಲಾಶೀರ್ವಾದವನ್ನು ಬೇಡಿಕೊಂಡು, ಬಸವ ಕಲ್ಯಾಣ ಇದು ಭುವನ ಕಲ್ಯಾಣ, ಲೋಕ ಕಲ್ಯಾಣ, ಧರ್ಮ ಕಲ್ಯಾಣ, ವಿಶ್ವ ಕಲ್ಯಾಣ ಯಾವುದರಿಂದ ಅಂತ ಕೇಳಿದ್ರೆ, ಇಂದೊಮ್ಮೆ ಈ ನಾಡಿನೊಳಗ ಬಸವ ಕಲ್ಯಾಣದ ಅತ್ಯಂತ ಮಹತ್ತರವಾಗಿರುವಂಥ ಧರ್ಮ ಸಂಸ್ಕೃತಿಗಳನ್ನು ಇವತ್ತು ರಂಭಾಪುರಿಯ
ದಸರಾ ಧರ್ಮ ಸಮ್ಮೇಳನದ ಮುಖಾಂತರ ಮತ್ತೊಮ್ಮೆ ಜಗಜಗಿಸುವಂತೆ ಲೋಕವೇ ತಿರುಗಿ ನೋಡುವಂತೆ ಮಾಡುವಂತ ಒಂದು ಏಕೈಕ ಧರ್ಮ ಸಮ್ಮೇಳನ ಅದು ರಂಭಾಪುರ ಪೀಠದ ದಸರಾ ಧರ್ಮ ಸಮ್ಮೇಳನ ಎನ್ನುವಂಥದ್ದು. ಅದಕ್ಕೆ ಇವತ್ತು ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಏನೊಂದಿರಲಿ, ಮುಂದೊಂದು ಬರಲಿ, ನಮ್ಮೆಲ್ಲರಿಗೂ ರಂಭಾಪುರಿ ಪೀಠದ ದಸರಾ ದರ್ಬಾರ್ ಇರಲಿ ಎನ್ನುವಂತ ಪ್ರತೀಕರೊಳಗ ನೀವೆಲ್ಲರೂ ಭಕ್ತಿ ಭಾವದಿಂದ ಸಮ್ಮಿಳಿತನಾಗಿರುವಂತಹದ್ದು ನೋಡಿದ್ರೆ ಅದಕ್ಕೆ ನಮ್ಮ ಕಡೆ ಹೇಳ್ತಾರೆ, ನೀವೆಲ್ಲ ನೋಡಿದ್ರಿ, ಕಣ್ಣು ಕಾಲಿದ್ದವರು ಎಲ್ಲಿಗೆ ಹೋಗ್ಬೇಕು, ಕಣ್ಣು ಕಾಲಿದ್ದವ್ರು ಎಲ್ಲಿ ಹೋಗ್ಬೇಕು. ಕಣ್ಣು ಕಾಲಿದ್ದವರು ಬಂದವರು ದಯಮಾಡಿಸಿದ್ದಾರೆ, ಕಲ್ಲಯ್ಯಜ್ಜಿಯವರು ಪುಣ್ಯಾಶ್ರಮಕ್ಕೆ ಕಣ್ಣು ಕಾಲಿದ್ದವರು ಹೋಗ್ತಾರೆ. ಕಣ್ಣು ಕಾಲಿದ್ದವರು ಸಾಹಿತ್ಯ, ಸಂಸ್ಕೃತಿ, ಧರ್ಮ, ಪರಂಪರೆ ಇವನ್ನೆಲ್ಲವನ್ನ ಎಲ್ಲಾದ್ರೂ ನೋಡ್ಬೇಕಂದ್ರೆ ಬಸವ ಕಲ್ಯಾಣದ ರಂಭಾಪುರಿ ದಸರಾ ದರ್ಬಾರಿಗೆ ನಾವೆಲ್ಲ ಬರಬೇಕು ಎನ್ನುವಂತ ಮಂತ್ರವನ್ನ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ. ನಿಜಕ್ಕೂ ಕೂಡ ವಿಶೇಷವಾಗಿರುವಂತ ಭಾರತದ ಈ ಪುಣ್ಯ ಭೂಮಿಯಲ್ಲಿ ಧರ್ಮ ಮತ್ತು ದೇವರಿಗೆ ವಿಶಿಷ್ಟವಾಗಿರುವಂತ ಸ್ಥಾನಮಾನವನ್ನು ಕಲ್ಪಿಸಿ ಜಗದ ಯುಗದ ಕಾರಣಿಕರಾದ ಶಿವಶಕ್ತಿಯರ ಅಗಮ್ಯಯುತವಾಗಿರುವಂತಹ ಚೈತನ್ಯದಿಂದ ಬೆಳಗುತ್ತಿರುವ ಸಂಸ್ಕೃತಿ ಸನಾತನವಾದದ್ದು. ಅನೇಕ ಮತ, ಧರ್ಮ, ಭಾಷೆ, ಭಾವನೆಗಳಿದ್ದರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ ಸಾಮರಸ್ಯದ ಬೀಡು ಸನಾತನ ಧರ್ಮಗಳಲ್ಲಿ ಒಂದಾದ ವೀರಶೈವ ಧರ್ಮ ಅತ್ಯಂತ ವಿಶಾಲ ವಿಚಾರಧಾರೆಗಳನ್ನು ಹೊಂದಿ ಸರ್ವರ ಬಾಳ ಪಯಣಕ್ಕೆ ಅದುಳತ್ವವನ್ನು ಸಾಧಿಸಿ ಸಮನ್ವಯ, ಸಹಜತ್ವ, ಸಹನಾತ್ಮಕ, ಸೃಜನಾತ್ಮಕ ಸಮತೆಯ ಹೃದ್ಭಾವವನ್ನು ತೆರೆದಿಟ್ಟ ಪ್ರಕಾರ ಮತ್ತು ಪ್ರಬುದ್ಧ ಧರ್ಮವೆನಿಸಿದೆ. ಭೂಮಂಡಲದಲ್ಲಿ ಅಧರ್ಮ ತಲೆ ಎತ್ತಿ ನಿಂತಿರುವ ಸಂದರ್ಭದಲ್ಲಿ ಶಿವಾದೇಶದಂತೆ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಭೂಮಂಡಲದಲ್ಲಿ ಅವತರಿಸಿ ವೀರಶೈವ ಮಹಾಮತವನ್ನ ಸಂಸ್ಥಾಪಿಸಿ ಶಿವಾದ್ವೈತ ಸಿದ್ಧಾಂತದ ಮೂಲಕ ಅಂಗಲಿಂಗವಾಗುವ, ಜಡ ಚೈತನ್ಯವಾಗುವ, ಮಾನವ ಮಹಾದೇವನಾಗುವ ಸುಶೀಲತ್ವಾಚಾರವನ್ನ ಸುಗುಣತೆಯನ್ನು ಬೋಧಿಸಿ ಸಾಧಿಸಿ ಶೋಧಿಸಿ ಸಿದ್ಧಿಗೊಳಿಸಿದ್ದನ್ನ ಯಾರು ಕೂಡ ಮರೆಯುವಂತಿಲ್ಲ. ಧರ್ಮದ ಏಳಿಗೆಗಾಗಿ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನ ಮಹಾಸಂಸ್ಥಾನ ಪೀಠವು ವೀರಶೈವರ ತವರೆನಿಸಿ ಧಾರ್ಮಿಕ, ಆಧ್ಯಾತ್ಮಿಕ, ಸಮಾಜ, ಸಂಸ್ಕೃತಿ, ಸಾಹಿತ್ಯ, ಶೈಕ್ಷಣಿಕ, ಸಂಸ್ಕಾರಿತ ಮೌಲ್ಯಗಳನ್ನ ನಿತ್ಯ ನೂತನವಾಗಿ ಸತ್ಯ ತತ್ವದಡಿಯಲ್ಲಿ ಉಣಬಡಿಸಿದ ಹಿರಿಮೆ ಉಳ್ಳದ್ದು. ಯುಗ ಯುಗಗಳಲ್ಲಿ ಸಜ್ಜನಿಕೆಯ ದಿಟ್ಟತ್ವದ ಪಟುತ್ವ ಸಾಧಿಸಿದ್ದ ವೀರಪೀಠ ಅಂದಿನಿಂದ ಇಂದಿನವರೆಗೂ ಸಮಾಜದ ಕಣ್ಣಾಗಿ, ನೊಂದವರಿಗೆ ಬೆನ್ನಾಗಿ, ಬಡವರ, ನಿರ್ಗತಿಕರ, ಶೋಷಣೆಗೊಳಗಾದವರಿಗೆ ಧ್ವನಿಯಾಗಿ ಸಾಮಾಜಿಕ ಸಮತೆ, ನ್ಯಾಯ, ನೀತಿ, ಸಂಸ್ಕಾರಗಳನ್ನು ಮೂಲ ಪರಂಪರೆಯ ಸುಗುಡಿನಲ್ಲಿ ಒದಗಿಸಿಕೊಟ್ಟಂತ ಇತಿಹಾಸ ಅದು ಧರ್ಮ ಪೀಠವಾಗಿರುವಂತ ಬಾಳೆಹೊನ್ನೂರಿನ ಇತಿಹಾಸ. ಅದು ಈ ದಸರಾ ಧರ್ಮ ಸಮ್ಮೇಳನ. ಈ ಪಾರಂಪರಿಕ ವ್ಯವಸ್ಥೆಯ ಈ ಮಾದರಿಯ ಪೀಠದ ಅಷ್ಟೂ ಜಗದ್ಗುರುಗಳು ಸಂವಿಧಾನದ ಕಾಲಕಾಲಕ್ಕೆ ನಡೆಸಿಕೊಂಡು ಬಂದಂತ ಈ ಅರಮನೆಯಲ್ಲಿ ನಡೆಯುವಂತ ದಸರಾ ಕಾರ್ಯಕ್ರಮ ಗುರುಮನೆಯಲ್ಲೂ ಕೂಡ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ, ಧರ್ಮ, ನೀತಿ, ನಿಯಮಗಳಿಗೆ ಅನುಸಾರವಾಗಿ ಇವನ್ನೆಲ್ಲವನ್ನು ಎತ್ತಿಡಿಯುವುದಕ್ಕಾಗಿಯೇ ಪೀಠದ ಪರಿಸರದಲ್ಲಿ ನಡೆದಿದ್ದಂತ ಈ ಧರ್ಮ ಸಮ್ಮೇಳನವನ್ನ ನಾಡಿನುದ್ದಗಲಕ್ಕೂ ರಾಷ್ಟ್ರದುದ್ದಗಲಕ್ಕೂ ನಡೆಸಿಕೊಂಡು ಬಂದಂತ ಕೀರ್ತಿ ಶಿವಾನಂದ ರಾಜೇಂದ್ರ ಜಗದ್ಗುರು ಮಹಾಸನ್ನಿಧಾನದಿಂದ ಇವತ್ತಿನ ಪ್ರಸ್ತುತ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಪರ್ಯಂತವಾಗಿ ಸಾಗಿ ಬಂದು ನಮ್ಮೆಲ್ಲರ ಸಮಾನತೆ, ಸಹಬಾಳ್ವೆ, ಸಹಕಾರ ಹಾಗೂ ಧರ್ಮ, ಸಂಸ್ಕೃತಿಯ, ಸಹಿಷ್ಣುತೆಯ ಪರಂಪರೆಯನ್ನ ಎಲ್ಲಾದರೂ ಕಾಣ್ತೀವಿ ಅಂದ್ರೆ ಅದು ಈ ದಸರಾ ಧರ್ಮ ಸಮ್ಮೇಳನದಲ್ಲಿ ಎನ್ನುವಂಥದ್ದು. ಅವರವರ ಗ್ರಂಥಕ್ಕೆ, ಅವರವರ ಪಂಥಕ್ಕೆ, ಅವರವರ ಸ್ವಂತಕ್ಕೆ ಜಯವಾಗಲು ಎನ್ನುವರ ಖಂಡನೆಯ, ಅವರವರ ಜಾತಿಗೆ, ಅವರವರ ಮೂತಿಗೆ, ಅವರವರ ಪ್ರಖ್ಯಾತಿಗೆ ಜಯವಾಗಲಿ ಎನ್ನುವರ ಖಂಡನೆಯ, ಅವರವರ ಬರುವಿಂಗೆ, ಅವರವರ ಇರುವಿಂಗೆ, ಅವರವರ ಗುರುವಿಂಗೆ ಜಯವಾಗಲಿ ಎನ್ನುವರ ಖಂಡನೆಯ, ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಅರಸಿದ ಗುರುವೇ ಅರನೇ ನೀನೊಬ್ಬನೇ ವೀರಗಂಗಾಧರ ಜಗದ್ಗುರುವೇ ಎನ್ನುವಂತಹದ್ದು ಇಡೀ ಮಾನವ ಧರ್ಮವನ್ನೇ ಬೆಳಗಿಸಿ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವಂತ ಧರ್ಮ ಸಂಸ್ಕೃತಿಯನ್ನ ಕೊಟ್ಟಂತ ಕೀರ್ತಿ ಜಗದಾಚಾರ್ಯ ಸಲ್ಲಿಸ್ತದೆ.
ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎನ್ನುವಂತ ಒಂದು ತಾರಕ ಮಂತ್ರವನ್ನ ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲಾದ್ರೂ ಕಾಣ್ತೀವಿ ಅಂದ್ರೆ ಅದು ಪ್ರಸ್ತುತ ಜಗದ್ಗುರು ಮಾತೃವಾತ್ಸಲ್ಯದ ಮಣಿಗಳಾಗಿರುವಂತ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ನಾಡಿನ ಮೂಲೆ ಮೂಲೆಯಲ್ಲಿ ರಾಷ್ಟ್ರದುದ್ದಕ್ಕೂ ಕೂಡ ಧರ್ಮ ಪರಂಪರೆಯ ಪೀಠದ ಧ್ವಜವನ್ನ ಹಸಿರು ಧ್ವಜವನ್ನು ಎತ್ತಿಡಿದು ನಮ್ಮೆಲ್ಲರ ಬಹಳ ಉಸಿರಾಗಿ ಧರ್ಮ ಸಂಸ್ಕೃತಿಗಳನ್ನ ಪೀಠ ಕೊಟ್ಟಿದೆ ಎನ್ನುವಂಥದ್ದು. ನಾವೆಲ್ಲರೂ ಧರ್ಮವಂತರಾಗಿ ಧರ್ಮದ ದಾರಿಯಲ್ಲಿ ನಡೆಯಬೇಕಾಗಿದ್ದು ನಮ್ಮೆಲ್ಲರ ಒಂದು ಪರಂಪರೆ. ನೀವೆಲ್ಲ ಮೀನನ್ನು ನೋಡಿದಿರಿ. ಮೀನು ಜೀವಿತವಾಗಿ ಬಾಳಬೇಕಾಗಿತ್ತು ಅಂದ್ರೆ ಅದು ನೀರಿನಲ್ಲೇ ಇರಬೇಕು. ಆ ನೀರನ್ನ ಬಿಟ್ಟು ಬಂದ್ರೆ ಅದು ಯಾವಾಗ ಅಧೋಗತಿ ಹೊಂದದೆ ಎನ್ನುವಂಥದ್ದು ನೀವೆಲ್ಲ ಕಾಣ್ತಿದ್ರಿ. ಹಾಗೆ ಮಾನವ ಜೀವನಕ್ಕೆ ಯಾವುದು ಮೂಲ ಅಂತಂದ್ರೆ ಅದು ಆಚಾರ್ಯರು ಕೊಟ್ಟಂತ ಧರ್ಮ ಮೂಲ. ಆ ಧರ್ಮವನ್ನ ನಾವು ಬಿಟ್ಟು ಬಾಳಿದ್ವಿ ಅಂದ್ರೆ ಮೀನಿಗಾದಂತ ಗತಿ ನಮಗೆ ಆಗ್ತದೆ ಅನ್ನುವಂಥದ್ದನ್ನ ಯಾರು ಕೂಡ ಮರಿಬಾರದು. ಆ ನಿಟ್ಟಿನಲ್ಲಿ ಆ ಧರ್ಮ ಸಂಸ್ಕೃತಿಗಳು ನಮ್ಮೆಲ್ಲರಿಗೂ ಮುಖ್ಯ ಅನ್ನುವಂಥದ್ದು ನಾವೆಲ್ಲ ತಿಳಿಪಡಿಸಿ ಇವತ್ತಿನ ಈ ಧರ್ಮ ಸಮಾರಂಭ ನಿಮ್ಮೆಲ್ಲರ ಕಣ್ಣು ಪಾವನ ಕಿವಿ ಪಾವನ ಆಗುವಂತ ರೀತಿಯೊಳಗ ಇವತ್ತು ವಿದ್ಯುತ್ತಿನಲ್ಲಿ ದೀಪ ಬೆಳಗ್ತದೆ. ಅಂತ ದೀಪದ ಬೆಳಕನ್ನ ಜ್ಞಾನವನ್ನು ಕೊಟ್ಟಂತ ಏಕೈಕ ಪೀಠ ಇದ್ರೆ ಅದು ರಂಭಾಪುರಿ ಪೀಠ ಅಂತ ಎನ್ನುವಂಥದ್ದು. ಆ ಪೀಠದ ಒಂದು ಜ್ಞಾನದ ಜ್ಯೋತಿ ಜಗತ್ತಿನಾದ್ಯಂತ ಪಸರಿಸಿ ನಮ್ಮ ಬಹಳ ಉಸಿರನ್ನಾಗಿಸುವಂತ ಕಾರ್ಯ ಈ ದಸರಾ ಧರ್ಮ ಸಮಾರಂಭದಲ್ಲಿ ನಡೀತಾ ಇದೆ ಎನ್ನುವಂಥದ್ದು. ಈ ದಸರಾ ಧರ್ಮ ಸಮಾರಂಭ ಈ ಬಸವ ಕಲ್ಯಾಣದಲ್ಲಿ ಅತ್ಯುನ್ನತವಾಗಿ ಐತಿಹಾಸಿಕವಾಗಿ ಸಾಗಿ ಬಂದು ನಮ್ಮೆಲ್ಲರ ಮಾನವೀಯ ಮೌಲ್ಯಕ್ಕೆ ಬೆಳಕು ತುಂಬುವಂತ ಕಾರ್ಯ ಅಂದಿನಿಂದ ಇಂದಿನವರೆಗೂ ನಡೀತಾ ಇದೆ ಎನ್ನುವಂತ ಮಾತುಗಳನ್ನು ಹೇಳಿ ಇಂಥ ಒಂದು ಅವಕಾಶವನ್ನು ಕಾರುಣ್ಯಪೂರಿತರಾಗಿ ಕರುಣಿಸಿದಂತ ಮಹಾಚಾರ್ಯರ ಅಡಿದಾವರಿಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಪ್ರಾಸ್ತಾವಿಕ ನುಡಿ ನೈವೇದ್ಯವನ್ನ ಮಹಾಚಾರ್ಯರ ಅಡಿದಾವರಿಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಜಗದ್ವಿಖ್ಯಾತ ಮೈಸೂರಿನಲ್ಲಿ ನಡೆಯುತ್ತಿರುವುದು ಅರಮನೆಯ ದಸರೆಯಾದರೆ ಬಸವ ಕಲ್ಯಾಣದಲ್ಲಿ ನಡೆಯುತ್ತಿರುವ ಗುರುಮನೆಯ ದಸರೆಯಲ್ಲಿ ಅತ್ಯಂತ ಭಕ್ತಿಯಿಂದ ಪ್ರಾಸ್ತಾವಿಕ ನುಡಿಗಳನ್ನು ಜಗದಾಚಾರ್ಯರ ಅಡಿದಾವರಿಗೆ ಸಮರ್ಪಿಸಿದಂಥ ಶಸ್ತ್ರಬ್ರಹ್ಮ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಹಂಪಸಾಗರ ಆರಣದ ಆಶೀರ್ವಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಶ್ರೀ ಷಡಸ್ಥಲ ಬ್ರಹ್ಮ ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಪಡಸಾವಳಿಗೆ ಉದಗಿರಿ. ಈ ಪೂಜ್ಯರಿಗೆ ವೀರಶೈವ ತತ್ವ ಪ್ರಬೋಧಕ ಪ್ರಶಸ್ತಿ ಪ್ರದಾನದ ಸುಸಮಯ. ಈ ವಾಚನವನ್ನ ನಮ್ಮ ಮಳಲಿಯ ಶ್ರೀಗಳು ನಡೆಸಿಕೊಡ್ಬೇಕು ಅಂತ ಪ್ರಶಸ್ತಿ ವಾಚನ ಮಳಲಿ ಶ್ರೀಗಳಿಂದ. ಮಳಲಿ ಮಠದ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯರು ಇದು ಒಂದು ಪ್ರಶಸ್ತಿ ವಾಚನ ನಡೆಸಿಕೊಡ್ತಾ ಇದ್ದಾರೆ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದತು ಜಯಾತ್ರಿ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸಮರ್ಥಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ. ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠ, ಎನ್ನಾರ್ಪುರ ತಾಲೂಕು, ಬಾಳೆಹೊನ್ನೂರು, ಚಿಕ್ಕಮಗಳೂರು ಜಿಲ್ಲೆ. ಶ್ರೀಮದ್ ವೇದ ವೇದಾಂತ ಸಿದ್ಧಾಂತ ಇತಿಹಾಸ ಸಕಲ ಶಾಸ್ತ್ರ ಸುಪ್ರಸಿದ್ಧ ಅಷ್ಟಾವರಣ ಪಂಚಾಚಾರ ಶಸ್ತಲಾದಿ ಸರ್ವಾಂಗ ಸುಂದರ ಸಂಪೂರ್ಣ ಶ್ರೀಮದ್ ವೀರಶೈವ ಮಹಾಮತ ಸಂಸ್ಥಾಪನಾಚಾರ್ಯ ವರ್ಯ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದ ಮಹಾಚಾರ್ಯ ವರ್ಯ ಭವ್ಯ ಪರಂಪರಾಗತ ಭದ್ರಾತೀರ ಮಲಯಾಚಲ ಮಧ್ಯ ವಿದ್ಯೋತ್ತಮಾನ ಸಾಕ್ಷಾತ್ ಭೂ ಕೈಲಾಸ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಅನುಗ್ರಹಿಸಿದ ಪರಮಾಶೀರ್ವಾದ ಪತ್ರ. ಶಿವತತ್ವ ಪರಿಪಾಲಕರು, ವೀರಶೈವ ಆಚಾರ ಸಂಪನ್ನರು, ಲಿಂಗ ಪೂಜಾನುಷ್ಠಾನ ನಿಷ್ಠರು, ಸದ್ಗುಣ ಮಣಿಗಳಾಗಿರುವ ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ಗುರು ಹಾವಲಿಂಗೇಶ್ವರ ಸ್ವಾಮಿ ಮಠ ಸಂಸ್ಥಾನ ಡೋಣಗಾಂವ್ ಎಂ ಉದ್ಗೀರ್ ಪಡಸಾವಳಿ ಇವರಿಗೆ ಬೀದರ ಜಿಲ್ಲೆಯ ಬಸವ ಕಲ್ಯಾಣ ಪಟ್ಟಣದಲ್ಲಿ ಜರುಗಿದ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ 34ನೇ ವರ್ಷದ
ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದಲ್ಲಿ ವೀರಶೈವ ತತ್ವ ಪ್ರಬೋಧಕ ವೀರಶೈವ ತತ್ವ ಪ್ರಬೋಧಕ ವೀರಶೈವ ತತ್ವ ಪ್ರಬೋಧಕ ಎಂಬ ಪ್ರಶಸ್ತಿ ದಯಪಾಲಿಸಿ ನಿರಂತರವಾಗಿ ಧರ್ಮ ಕಟ್ಟುವ ಕಾರ್ಯ ಸಾಂಗಮಾಂಗಲಗೊಂಡು ಸರ್ವರಿಗೂ ಒಪ್ಪುವಾಗಲೆಂದಾಶಿಸಿ ಮಂಗಲಾಕ್ಷತೆಯೊಂದೊಡಗೂಡಿ ಆಶೀರ್ವದಿಸಲಾಗಿದೆ. ಶಿವಾಚಾರ್ಯ ಸಂಕುಲದಲ್ಲಿ ಧರ್ಮ ತತ್ವ ಸಂದೇಶಗಳನ್ನು ನಾಡಿನಾದ್ಯಂತ ಬಿತ್ತುತ್ತಿರುವ ಯುವ ಶಿವಾಚಾರ್ಯರಿಗೆ ಪ್ರತಿ ವರ್ಷವೂ ಈ ದಸರಾ ಸಮ್ಮೇಳನದಲ್ಲಿ ಒಂದೊಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಹರಸುವ ಮಹಾಮನಸ್ಸು ಜಗದಾಚಾರ್ಯರಿಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಈ ಬಾರಿಯ ಪ್ರಶಸ್ತಿಗೆ ಭಾಜನರಾದವರು ವೀರಶೈವ ತತ್ವ ಪ್ರಬೋಧಕ ಪ್ರಶಸ್ತಿ ಪ್ರದಾನಕ್ಕಾಗಿ ನಿಮ್ಮ ಒಂದು ಭಕ್ತಿಯ ದೊಡ್ಡ ಚಪ್ಪಾಳೆ ಅವರಿಗೆ ಮಹಾಸಮಿತಿಯವರಿಂದ ಪ್ರಶಸ್ತಿ ಪ್ರದಾನ, ಎಸ್.ಆರ್. ಬೊಮ್ಮಾಯಿ ಅವರ ಸಾಕ್ಷಿತತ್ವ, ಎಲ್ಲ ನಾಯಕರ ಉಪಸ್ಥಿತಿಯಲ್ಲಿ ಅವರಿಗೆ ಗೌರವ ಸಮರ್ಪಣೆಯೊಂದಿಗೆ ವೇದಿಕೆಯ ಮೇಲೆ 39ನೆಯ ಜನ್ಮ ದಿನೋತ್ಸವ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಶಿವಶರಣರ ದೀಕ್ಷಾಸ್ಥಳದ ಶ್ರೇಷ್ಠ ಸಿರಿವರ್ಯರು ಆಗಿರುವಂಥ ನಮ್ಮ ಡಾಕ್ಟರ್ ಅಭಿನವ ಘನಲಿಂಗ ಶ್ರೀಗಳವರಿಗೆ 39ನೆಯ ಜನ್ಮ ದಿನೋತ್ಸವದ ಇಂದಿನ ಪರ್ವಗಳಿಗೆ ಒಳಗ 20ನೆಯ ವರ್ಧಂತಿ ಮಹೋತ್ಸವವನ್ನು ಕುರಿತು ಅವರಿಗೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಾನ ಗುರು ಕಾರುಣ್ಯದ ಆಶೀರ್ವಾದ, ನಿನ್ನೆಲ್ಲರ ಪ್ರೀತಿಯ ಚಪ್ಪಾಳೆಯ ಸಾಕ್ಷಿತತ್ವದ ಮೂಲಕ ಸಾಧಕ ಶ್ರೀಯ ಪ್ರಶಸ್ತಿಯ ಪುರಸ್ಕೃತರು ಮತ್ತು 20ನೆಯ ವರ್ಧಂತಿ ಮಹೋತ್ಸವಕ್ಕೆ ಕಾಲಿಡುತ್ತಿರುವಂತಹ ಪೂಜ್ಯರಿಗೆ ಮಹಾಸನ್ನಿಧಿಯಿಂದ ಗುರು ಕಾರುಣ್ಯದ ಮಹಾಬೆಳಕು. ಅವರ ಜನ್ಮ ದಿನೋತ್ಸವದ ಈ ಒಂದು ವೇದಿಕೆಯಲ್ಲಿ ನಡೀತಾ ಇರುವಂಥ ನನಗೆ ಅತ್ಯಂತ ಹರ್ಷದ ಸಂತೋಷ ಎನ್ನುವ ಮಾತನ್ನು ಅವರು ಮನ ತುಂಬಿ ನಿನ್ನೇನೆ ಹೇಳಿದರು. ಜಗದಾಚಾರ್ಯರ ಕಾರಣದ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತ ಹೇಳ್ತಾ ಇದೀಗ ವೇದಿಕೆಗೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಉಪನ್ಯಾಸವನ್ನು ಜಗದಾಚಾರ್ಯ ನಡೆದ ಅವರಿಗೆ ಅರ್ಪಿಸಬೇಕು ಅಂತೇಳಿ ಡಾಕ್ಟರ್ ಎ.ಸಿ. ವಾಲಿ ಅವರು, ಸಾಹಿತ್ಯ ಸಂಶೋಧಕರು, ಬಂಡಿವಾಡ. ಬಂಧುಗಳೇ, ಕಿರಿ ವಯಸ್ಸಿನಲ್ಲಿಯೇ ಅತ್ಯಂತ ಹಿರಿದಾದ ಸಾಧನೆಗೈಯುತ್ತಿರುವ ಮಾತೃ ಹೃದಯ ರಂಭಾಪುರೀಶ್ವರರ ಕರುಣೆಯ ಕಂದ, ಸತ್ಯ ಸಂಶೋಧಕ ಚತುರ, ಸಾಹಿತ್ಯ ಸಾಧನೆಯ ಸುಕುಮಾರ, ಮುದ್ದು ಕವಿ ಎಂದು ಹೆಸರು ಮಾಡಿರುವಂತಹ ಡಾಕ್ಟರ್ ಎ.ಸಿ. ವಾಲಿ ಅವರ ಉಪನ್ಯಾಸ ಇದೀಗ ವೇದಿಕೆ ಮೇಲೆ. ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಹೃದಯ ಮಂದಿರದಲ್ಲಿ ಪ್ರಧಾನಿಸಿಕೊಂಡು ದಸರಾ ಧರ್ಮ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಶ್ರೀಮತ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಪುಣ್ಯಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಗಡಿಯೂರು ಬಸವ ಕಲ್ಯಾಣ ಮುಂತಾದ ಶ್ರೀಗಳ ಚರಣಗಳಿಗೆ ನತಮಸ್ತಕನಾಗಿ ಸಜ್ಜನ ರಾಜಕಾರಣಿಗಳೇ, ಧರ್ಮಾಭಿಮಾನಿಗಳೇ, ಸಂಘಟಕರೇ, ಎಲ್ಲ ತಾಯಂದಿರೇ, ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಸಾಧ್ಯತೋ ಸಾಧ್ಯ ಕರಿತ ಅಂತ ಒಂದು ಮರಾಠಿಯೊಳಗೆ ಮಾತು. ಯಾವುದನ್ನ ಲೋಕ ಅಸಾಧ್ಯ ಅಂತ ತಿಳ್ಕೊಂಡಿತ್ತು ಅದನ್ನ ಬಸವ ಕಲ್ಯಾಣದ ಜನ ಸಾಧ್ಯ ಮಾಡಿ ತೋರಿಸಲಿ. ಹೀಗಾಗಿ ನಿಮ್ಗೆ ಆಹಾರ ಒಳ್ಳೆಯದಿತ್ತಂದ್ರೆ ಆರೋಗ್ಯ ಒಳ್ಳೆಯದಿರ್ತದೆ. ಆಹಾರ ಮತ್ತು
ಆರೋಗ್ಯ ಎರಡೂ ಒಳ್ಳೆಯದಿತ್ತು ಅಂದ್ರೆ ಅಧ್ಯಾತ್ಮನೂ ಕೂಡ ಸರಿದಾರಿಯಾಗಿ ನಡೀತದೆ. ಹಣತೆ ಬೆಳಗುತ್ತಿದೆ ಉರಿಯುತ್ತಿಲ್ಲ, ಹಣತೆ ಬೆಳಗುತ್ತಿದೆ ಉರಿಯುತ್ತಿಲ್ಲ, ಮನುಷ್ಯ ಉರಿಯುತ್ತಿದ್ದಾನೆ ಬೆಳಗುತ್ತಿಲ್ಲ, ಮನುಷ್ಯ ಉರಿಯುತ್ತಿದ್ದಾನೆ ಬೆಳಗುತ್ತಿಲ್ಲ. ಆಹಾರ ಹೆಂಗಿರ್ಬೇಕು ಅಂತಂದ್ರೆ ಸೂರ್ಯ ಹೆಂಗೆ ಮ್ಯಾಲೆ ಏರ್ತಾನೆ ಹಂಗೆ ಹೆಚ್ಚು ಆಹಾರ ಉಣ್ಬೇಕು, ಹೆಂಗೆ ಕೆಳಗಿಳಿತಾನೆ ಅಷ್ಟು ಕಡಿಮೆ ಆಹಾರವನ್ನು ತಗೋಬೇಕು. ನಮ್ದು ಉಲ್ಟಾ ಪಲ್ಟಾ ಇದೆ. ಸೂರ್ಯ ನೆತ್ತಿ ಮ್ಯಾಗ ಬರುಮಟನೂ ಕೂಡ ನಾವು ಏಳಂಗೆ ಇಲ್ಲ. ಹೊತ್ತು ಮುಳುಗಿದ ಮೇಲೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ತೇವೆ, ಹೀಗಾಗಿ ಅಜೀರ್ಣ ಆಗ್ತದೆ. ಅಜೀರ್ಣ ಆರೋಗ್ಯವನ್ನು ಹದಗೆಡಿಸ್ತದೆ. ಯಾವಾಗ ಆರೋಗ್ಯ ಹದಗೆಡಿಸ್ತದೆ, ಯಾವ ದಾರಿ ಹಿಡ್ಕೊಂಡಿಲ್ಲ ಆ ದಾರಿನೂ ಕೂಡ ತಪ್ಪಾಗಿ ಚಲುವಾಗ್ತದೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಕತ್ತೆ ಅಂತ ಅನ್ಕೊಳ್ತೇನೆ. ಎಲ್ಲಿ ಉಣ್ಣೋದಂತ ಹೇಳಿದೆ ಅದು ಎರಡು ರೀತಿಯಿಂದ ಐತಿ, ಹೊಟ್ಟಿಗೋಸ್ಕರ ಮತ್ತು ನೆತ್ತಿಗೋಸ್ಕರ. ನೆತ್ತಿ ಊಟ ಬರೋಬ್ಬರಿ ಆಗಬೇಕು ಅಂದ್ರೆ ಚಿತ್ತದ ಕಾರ್ಯನೂ ಬರೋಬ್ಬರಿ ಆಗತ್ತೆ, ಚಿತ್ರಿಸುವ ಕಾರ್ಯನೂ ಚಲೋ ಆಗತ್ತೆ. ಬಸ್ ಹೊಂಟಿತ್ತೊಂದು ಸರ್ಕಾರಿ ಬಸ್ಸು, ಭಾಳ ಗದ್ದಲ. ಒಂದು 80 ವರ್ಷದ ಮುದುಕ ಹತ್ತಿದವ್ರೆ, ಎಲ್ಲ ಸೀಟು ಭರ್ತಿಯಾಗಿ ಹೋಗ್ತಾವ. ಎಲ್ಲಿ ಕುಂಡಿರ್ಬೇಕು ಅನ್ನೋದು ಒಂದು ತಿಳಿಲಂಗ. ಒಬ್ಬ ಶಾಲಿ ಹುಡುಗ ವಚನಗಳನ್ನು ಓದ್ಕೊಂತ ಕೂತಿದ್ದ. ಈ ಅಜ್ಜಗೆ ಅನಿಸ್ತು, ಈ ಹುಡುಗನ ಹತ್ರ ಹೋಗಿ ಒಂದು ಏನಾರ ಕೇಳಿದ್ರೆ ಸೀಟ್ ಬಿಟ್ಟು ಕೊಡ್ಬೋದು ಅಂತ ಹೇಳಿ ಆ ಹುಡುಗನ ಹತ್ರ ಹೋಗ್ತಾನೆ. ಹೋಗಿ ವಚನಗಳ ಪುಸ್ತಕ ನೋಡ್ತಾನೆ. ನೋಡಿಂದ ಆ ಅಜ್ಜ ಹೇಳ್ತಾನೆ, ದಯವಿಲ್ಲದ ಧರ್ಮದಾವದಯ್ಯ ನನಗೊಂದು ಸೀಟ್ ಕೊಡಯ್ಯ ಅಂತಂದ. ಆ ಹುಡುಗಂದ ಲೆಕ್ಕ ಹಾಕಿ ಹುಡುಗ ಸೀಟಿನ ಸಲುವಾಗಿ ಎಷ್ಟು ಬಡದಾಡಪ್ಪಾನ ಅಂತೇಳಿ ಅನಿಸಿ ಆ ಹುಡುಗ ಹೇಳಿದ, ಪರರ ಚಿಂತೆ ನಮಗೇಕೆಯ, ನಮ್ಮ ಚಿಂತೆ ನಮಗೆ ಹಾಸಲು ಉಂಟು ಮೊದಲು ಉಂಟು ಅಂತ ತಿಳ್ಕೊಂಡ. ಇಲ್ಲೇ ವಚನಗಳನ್ನ ಸೀಟಿಗಾಗಿ ಬಳಸ್ಕೊಂಡಿರ್ತಕ್ಕಂಥ, ವಚನವನ್ನ ತನ್ನತನಕ್ಕಾಗಿ ಬಳಸ್ಕೊಂಡಿರ್ತಕ್ಕಂಥ ಆ ಮುದುಕನ ಆರೋಗ್ಯ. ಎರಡನೇದ್ದು ಸೀಟಿನಾಗ ಕುಂತಿರ್ತಕ್ಕಂಥ ಹುಡುಗನ ಆಯುಷ್ಯ. ಎರಡೂ ಕೂಡ ನಮ್ಮ ಕಣ್ಣಿಂದದವು. ಹ್ಯಾಂಗ್ ಬಾಕರಿ ನಂಗೆ ಚಾಕರಿ ಅಂತ. ಒಂದು ಹೊತ್ತು ಉಂಡಾವ ಯೋಗಿ ಅಂತ ಕರೆಸ್ಕೊಳ್ತಾನೆ, ಎರಡು ಹೊತ್ತು ಉಂಡಾವ ಭೋಗಿ ಅಂತ ಕರೆಸ್ಕೊಳ್ತಾನೆ, ಮೂರು ಹೊತ್ತು ಉಂಡಾವ ರೋಗಿ ಅಂತ ಕರೆಸ್ಕೊಳ್ತಾನೆ, 4 ಹೊತ್ತು ಉಂಡವನ ಹೊತ್ತುಕೊಂಡು ಹೋಗಿ ಅಂತ ಕರೆಸ್ಕೊಳ್ತಾನೆ. ಅದಕ್ಕೆ ಸಾತ್ವಿಕತೆಗೆ ಬಹಳ ಮಹತ್ವ. ಸಾತ್ವಿಕ ಆಹಾರ ನೆತ್ತಿಗೆ ಹೋತಂದ್ರೆ, ಹೊಟ್ಟಿಗೆ ಹೋತಂದ್ರೆ, ಎರಡೂ ರೀತಿಯ ಆಹಾರ ಮನುಷ್ಯನನ್ನು ಪರಿಪೂರ್ಣ ಮಾಡ್ತಾವೆ. ಎರಡೂ ರೀತಿಯ ಆಹಾರ ಮನುಷ್ಯನನ್ನು ಪರಿಪೂರ್ಣ ಮಾಡ್ತಾವೆ. ಹೊಟ್ಟಿನೂ ಸುತ್ತಿರಬೇಕು, ನೆತ್ತಿನೂ ಸುತ್ತಿರಬೇಕಂತಂದ್ರೆ ನೆತ್ತಿಗೆ ಹೋಗುವಂತ ಆಹಾರ ಏನೈತಲ್ಲ ಅದು ಧರ್ಮದಿಂದ ಕೂಡಿರಬೇಕು, ಆಚಾರದಿಂದ ಕೂಡಿರಬೇಕು, ಒಳ್ಳೆತನದಿಂದ ಕೂಡಿರಬೇಕು. ಅದು ತತ್ವಭರಿತವಾಗಿರಬೇಕು, ಸತ್ವಭರಿತವಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುವಿನ ಮುದ್ರೆ ಅದರ ಮೇಲೆ ಇರಬೇಕು. ಅಂದ್ರೆ ಆ ನೆತ್ತಿ ತುಂಬುತ್ತದೆ. ಹೊಟ್ಟೆ ತುಂಬಿಸಕ್ ಬಹಳಷ್ಟು ಜನ ಸಿಗ್ತಾರೆ, ನೆತ್ತಿ ತುಂಬಿಸೋರು ಬಹಳ ಕಡಿಮೆ ಜನ ಸಿಗ್ತಾರೆ. ವಿಚಾರ ಮಾಡ್ರಿ, 1000 ವರ್ಷದ ಹಿಂದೆ ಜಗದ್ಗುರು ರೇವಣ ಸಿದ್ಧರು ಇದ ನೆಲದೊಳಗೆ ನಿಂತುಕೊಂಡು ತ್ರಿಪುರಾಂತಕ ಕೆರೆಯನ್ನು ಕಟ್ಟಿಸಿ, ಚೆಂಗಿಲ್ ಮಂಟಪವನ್ನು ಕಟ್ಟಿ, ಬಸವಾದಿ ಶಿವಶರಣರ ಅನುಭವ ಮಂಟಪಕ್ಕೆ ಹೊಸ ದಾರಿಯನ್ನು ತೋರಿಸಿಕೊಟ್ಟವ್ರು ಯಾರಿದ್ರು? ಜಗದ್ಗುರು ರೇವಣ ಸಿದ್ದೇಶ್ವರ.
ಹನ್ನೆರಡನೇ ಶತಮಾನ, 12 ಇದ್ದಿದ್ದು ಊಟ ಮಾಡ್ರಿ, ಈಗ 21ನೇ ಶತಮಾನ. ಈ 21ನೇ ಶತಮಾನದೊಳಗೆ 121ನೆಯ ಜಗದ್ಗುರು ಪ್ರಸ್ತುತ ಮಹಾಸನ್ನಿದೇವರು ಮತ್ತೊಮ್ಮೆ ಜಗದ್ಗುರು ರೇವಣ ಸಿದ್ದೇಶ್ವರರ ಆ ಬಾವುಟವನ್ನು ಮುಗಿಲೆತ್ತರಕ್ಕೆ ಇವತ್ತ ಬಸವ ಕಲ್ಯಾಣದಲ್ಲಿ ಇದು ಧರ್ಮ ಸಮ್ಮೇಳನ. ಧರ್ಮ ಇರುವುದು ಆಚರಣೆಗಾಗಿ, ಹೇಳೋದಕ್ಕೆ ಧರ್ಮ ಅಲ್ಲ, ಆಚರಿಸೋದಕ್ಕಾಗಿ ಇರ್ತಕ್ಕಂಥದ್ದು ಧರ್ಮ. ಒಂದು ಸುಮ್ಮನೆ ಹಂಗೆ ಹೇಳ್ತಾರೆ, ಜೇನಿನ ತಲೆಯೊಳಗೆ ವಿಷ ಇರ್ತದೆ, ಆ ನೊಣ ತಿಂದು ಹಲ್ಲಿ ಬದುಕ್ತಕ್ಕಂಥ, ಹಲ್ಲಿ ನುಂಗಿ ಹಾವು ಬದುಕ್ತಕ್ಕಂಥ, ಹಾವು ನುಂಗಿ ಕೋಳಿ ಬದುಕ್ತಕ್ಕಂಥ, ಕೋಳಿ ನುಂಗಿ ಆಚರಣೆ ಬಗ್ಗೆ ಮಾತಾಡಕತ್ರ ಅದೆಂದೂ ಕೂಡ ಜನರ ನೆಚ್ಚಿನ ಪುಸ್ತಕ ಸಾಧ್ಯ ಆಗುವುದಿಲ್ಲ. ಎಷ್ಟು ಸಾಧ್ಯತೆ ಧರ್ಮದ ಆಚರಣೆ ಇರಬೇಕು. ನಿತ್ಯ ಪ್ರಯಾಣ, ಸತ್ಯದ ಜಾಗೃತಿ, ಸತ್ಯವೇ ಅವರ ಉಸಿರು. ಮಹಾಸನ್ನಿಧಿಯವರ ಉಸಿರು ಎಂತಂದ್ರೆ ನಿತ್ಯ ಹನ್ನೆರಡನೇ ಶತಮಾನ ಗುರು ರೇವಣ ಸಿದ್ದೇಶ್ವರ ನೆಲೆಸಿರ್ತಕ್ಕಂಥ ಕ್ಷೇತ್ರ. ಆ ವರ್ತಿ ಗ್ರಾಮಕ್ಕೆ ಪದೇ ಪದೇ ಪೀಠಾಚಾರ್ಯರು ಆಗಮಿಸುತ್ತಿದ್ದರು. 12ನೇ ಶತಮಾನದ್ದು ಬಹಳ ಬಡತನದಿಂದ ಭಕ್ತಿಯನ್ನು ಮಾಡುವಂತ ಅಜ್ಜಮ್ಮ ಅಂತ ಹೆಣ್ಣುಗಳಿದ್ರು. ನಿತ್ಯವೂ ಕೂಡ ಜಗದ್ಗುರುಗಳನ್ನು ನೆನೆಯೋದು, ಅವರನ್ನೇ ತಿಳಿಸೋದು, ಅವರನ್ನೇ ಅಂತಃಕರಣಗಳನ್ನು ಧ್ಯಾನಿಸೋದು, ಹಿಂಗ್ ಮಾಡ್ತಾ ಇದ್ರು. ಜಗದ್ಗುರು ರೇವಣ ಸಿದ್ದೇಶ್ವರರು ಅಜ್ಜಮ್ಮನ ಪ್ರೀತಿಗಾಗಿ, ಅಜ್ಜಮ್ಮ ಎಷ್ಟು ಭಕ್ತಿ ಮಾಡತ್ತಾಳ, ಒಂದ್ಸಲ ಹೋಗಕ್ಕೆ ದರ್ಶನ ಆಶೀರ್ವಾದ ಕೊಟ್ಟು ಬಂದ್ರಾತು, ನನ್ನ ಗುರುತು ಹಿಡಿತಾಳ ಇಲ್ಲ ಅಂತ ತಿಳ್ಕೊಂಡು ಜಗದ್ಗುರುವರು ವೇಷವನ್ನು ಮರೆಸ್ಕೊಂಡಕ್ಕೆ ಮನೆಗೆ ಹೋಗ್ತಾರೆ. ಕಟ್ಟಿ ಮ್ಯಾಗ ಕುಂತಿದ್ರು, ನೋಡ್ತಾಳೆ ಅರೋ ಭವ್ಯ ಸಾಧು ಭವತಿ ಭಿಕ್ಷಾಂದೇಹಿ ಅಂದ್ರು. ಅಜ್ಜಮ್ಮ ಕಣ್ಣೀರಿನಿಂದ ಜಗದ್ಗುರುಗಳ ಪಾದ ತೊಳೆದು, ಏನ್ ಕೊಟ್ಟಿಯಪ್ಪ, ಏನು ಕೊಟ್ಟಿ ಅಂತ ತಿಳ್ಕೊಂಡು ನಾನು ನಿನ್ನ ಕೊಡ್ಲಿ ಅಂತಂದು ಬಡತನ. ಅವಾಗ ಗುರುಗಳಂದ್ರು, ಸುಳ್ಳು ಯಾಕೆ ಹೇಳ್ತಿ ಅಜ್ಜಮ್ಮ, ಅಡಿಗೆ ಮನೆಗೆ ಹೋಗಿ, ಅಡಿಗೆ ಮನ್ಯಾಗ ಅಡಕಲ್ ಗಡಿಗೆ ಇಟ್ಟಿಲ್ಲ, ಗಡಿಗೆ ಮ್ಯಾಗ ಗಡಿಗೆ ಇಟ್ಟಿಲ್ಲ, 3ನೇ ಗಡಿಗೆ ಒಳಗೆ ಖಾರ ಐತಿ, ಆ ಖಾರ ತಂದು ನೀರು ಅಂತ ಕೇಳಬೇಕು. ಒಳಗೆ ಹೋಗಿ ನೋಡ್ತಾಳ, 3ನೇ ಗಡಿಗೆ ಒಳಗೆ ಖಾರ ಇರ್ತದೆ. ಖಾರ ತಂದು ಜಗದ್ಗುರುಗಳಿಗೆ ನೀಡಿದ್ವಿ. ಅದನ್ನ ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿ ಅಜ್ಜಮ್ಮಗೆ ಆಶೀರ್ವಾದ ಮಾಡಿದ್ವಿ. ಗುಡಿಸಲು ಹೋಗಿ ಅರಮನೆ ತಯಾರ. 10 ವರ್ಷಗಳ ನಂತರ ಪುನಃ ಮತ್ತೆ ಬಂದರು. ರತ್ನ ಜವಳಿ ಮ್ಯಾಕ್ ಕುಂತಿದ್ಲಿ ಹೆಣ್ಮಗಳು, ಮೈ ತುಂಬ ಬಂಗಾರ ಹಾಕೊಂಡಿದ್ಲು. ಗುರುಗಳು ಬಂದದ್ದನ್ನು ಗಮನಿಸಲಿಲ್ಲ, ನೋಡಿನೂ ನೋಡ್ಲಾರ್ದಕ್ಕೆ ಕೊಟ್ಟು ಭವತಿ ಭಿಕ್ಷಾಂದೇಹಿ ಅಂತಂದ್ರು. ಒಳಗಿದ್ದಂತ ಸಸಿ ಒಂದು ಬಿಸಿ ರೊಟ್ಟಿ ತಂದು ನೀಡಾಕ್ ಬಂದ್ಲು. ಅವಾಗ ಅಜ್ಜಮ್ಮ ಹಿಂದೆ
ಖಾರ ಉಂಡು ಇಷ್ಟು ಶ್ರೀಮಂತಿಗೆ ನಮಗೆ ಕೊಟ್ಟು ಹೋಗ್ಯಾರ ಅವರು. ಮನ್ಯಾಗ ಖಾರ ಇದ್ರು ನೋಡ್ಕೊಂಡು ನೀನು ಅವ್ರಿಗೆ ಅಂತ ತಿಳ್ಕೊಂಡು ಅವಾಗ ಜಗದ್ಗುರುಗಳು ಅಂತಾರೆ, ನಿನ್ನ ಮನ್ಯಾಗ ಏನೂ ಇಲ್ಲಂತ ಸಂದರ್ಭದೊಳಗೆ ಖಾರ ಉಂಡು ಹೋಗಿದ್ದೇವ, ಈಗ ಇಷ್ಟೆಲ್ಲ ಕೊಟ್ಟೇನು, ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ಮತ್ತೆ ನನ್ನ ಖಾರನ ಉಣಿಸ್ಬೇಕಂತ ಅಂದ್ರೆ ಹೆಂಗೆ ಏನೈತೆ ಹಂಗೆ ಇಳಿದು ಹೋಗಕ್ಕೆ ಹೋಗಂತ ಹೇಳ್ತಾರೆ. ಆಹಾರ ಏನು ಉಂಡ್ವಿ ಅದೇನು ಪಚನ ಆಗಲಿಲ್ಲ, ಆರೋಗ್ಯ ಕೆಡಿಸ್ಕೊಂಡಿದ್ದಕ್ಕೆ ಅಧ್ಯಾತ್ಮನೂ ಕೆಟ್ಟೋದು. ಕಾಲಕ್ಕೆ ಈಗ ಅಧ್ಯಾತ್ಮ ಕೆಟ್ಟು ಹೋದಾಗ ಅದಕ್ಕೆ ಒಂದಿಟ್ಟು ಗ್ಲಾನಿಕ ಹೋದಾಗ ಜಗದ್ಗುರು ಮಹಾಸನ್ನಿಧಿಯವರು ಯಾವ ಪ್ರದೇಶದೊಳಗಿದ ಹಾಳಾಗತಕ್ಕಂತೆ ಅಲ್ಲಿ ಹೋಗಿ ನೀವು ವಾದ ಬೆಳೆಸಿ ಧರ್ಮವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂತ ಮಹಾಕಾರ್ಯ. ಯಾಕಂದ್ರೆ ಅವ್ರದ್ದು ಜಗದೋದ್ಧಾರದ ಉದ್ಯೋಗವೇ ಅವರ ಉದ್ಯೋಗ. ಅಂತಹ ಉದ್ಯೋಗಸ್ಥರಾಗಿ ಬಸವ ಕಲ್ಯಾಣವನ್ನ ಮತ್ತೆ ಈಗ ಶಿವ ಕಲ್ಯಾಣವನ್ನಾಗಿ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರಿಗೆ ನನ್ನ 4 ನುಡಿಗಳನ್ನು ಸಮರ್ಪಣೆ ಮಾಡಿ ತಿಳಿಸ್ತೇನೆ. ವೀರಶೈವ ಧರ್ಮದ ಸಿದ್ಧಾಂತವನ್ನು ಜನಮಾನಸಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ದಸರಾ ಧರ್ಮ ಸಮ್ಮೇಳನದಲ್ಲಿ ತಮ್ಮ ಉತ್ತಮ ಉಪನ್ಯಾಸವನ್ನು ದಾಸರಾಡಿಗಳು ಸಮರ್ಪಿಸುವ ಮುದ್ದು ಕವಿ ದಂಪತಿ ಸಮೇತರಾಗಿ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು. ಮುದ್ದು ಕವಿ ಡಾಕ್ಟರ್ ಎ ಸಿ ವಾಲಿಯವರು ದಂಪತಿ ಸಮೇತರಾಗಿ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು ಅಂತ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಇನ್ನೊಂದು ಸಂಗೀತವನ್ನು ಸಾಧನೆ ಮಾಡಿಕೊಡ್ತಾ ಇದ್ದೇವೆ. ಕುಮಾರಿ ರಾಜೇಶ್ವರಿ ದಿಲೀಪ್ ಕುಮಾರ್ ಸ್ವಾಮಿ ರಾಜೇಶ್ವರಿ ಅವರು ತಮ್ಮ ಸಂಗೀತ ಸೇವೆಯನ್ನು ಮುಂದುವರಿಸಿ ಎಲ್ಲ ಭಕ್ತರಿಗೆ ಆನಂದಗೊಳಿಸಬೇಕಂತ ವಿನಂತಿ. ಶ್ರೀ ಶರಣಪ್ರಕಾಶ್ ಪಾಟೀಲ್, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಬಸವ ಕಲ್ಯಾಣ ಜನತೆಯ ಪರವಾಗಿ ಸಮ್ಮೇಳನದ ಪರವಾಗಿ ಹಾರ್ದಿಕವಾದ ವೇದಿಕೆಯಲ್ಲಿ ಸ್ವಾಗತಿಸ್ತಾ ನಮ್ಮ ಸಾತ್ವಿಕ ರಾಜಕಾರಣಿಯಾಗಿರುವ ಸುಭಾಷ್ ಕನ್ನೂರು ಅವರು ಆಗಮಿಸಿದ್ದಾರೆ. ದತ್ತಾತ್ರೇಯ ಶಾಸಕರು, ಮಾಜಿ ಶಾಸಕರು ಆಗಮಿಸಿದ್ದಾರೆ. ಈಗ ಸಂಗೀತ ವೇದಿಕೆಯಲ್ಲಿ ಗಲಿಬಿಲಿ ಆಗಬಾರ್ದು, ನಿಮಗೆ ದಯವಿಟ್ಟು ವಿನಂತಿ ಇದೆ. ನಾಡಿನ ಯಾವ ಭಾಗದಲ್ಲಿ ದಸರಾ ಧರ್ಮ ಸಮ್ಮೇಳನದಲ್ಲಿ ಕೂಡ ಅಲ್ಲಿಯ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವೇದಿಕೆಯಲ್ಲಿ ಅವಕಾಶ ಕಲ್ಪಿಸಿ ತಮ್ಮ ಅಂತಃಕರಣದ ಆಶೀರ್ವಾದವನ್ನು ಕರುಣಿಸಿ ಹರಸಿ ಆಶೀರ್ವದಿಸುವ ಮಹಾಮನಸ್ಸಿದ್ದರೆ ನಮ್ಮ ಹಸನ್ಮುಖದ ಪ್ರಸನ್ನ ರೇಣುಕರಲ್ಲದೆ ಮತ್ತಾರಿಗೂ ಇಲ್ಲ ಎನ್ನುವ ಮಾತನ್ನು ಹೇಳ್ತಾ ಕುಮಾರಿ ರಾಜೇಶ್ವರಿಯವರ 4ನೇ ದಿನದ ಒಂದು ವೇದಿಕೆಯಲ್ಲಿ 4ನೇ ಒಂದು ಕಾರ್ಯಕ್ರಮ ಮಾಡಿದ್ವಿ. ವೇದಿಕೆಯಲ್ಲಿ ಅವರು ತಮ್ಮ ಭಕ್ತಿ ಸುದ್ದಿಯನ್ನು ಸಮರ್ಪಿಸ್ತಾ ಇದ್ದಾರೆ. 7ನೇ ದಿನದ ಕಾರ್ಯಕ್ರಮದ 4ನೇ ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದೇವೆ. 7ನೇ ದಿನ 4ನೇ ಅವಕಾಶ ನಿಮಗಾಗಿ. ದಯವಿಟ್ಟು ಸದ್ದು ಮದ್ದುಗಳನ್ನು ಹೊರಗಡೆ ಮಾಡಬಾರದು, ಮದ್ದಿನ ಸದ್ದು ಗುಂಡುಗಳನ್ನು ಹೊಡಿಬಾರದು. ಶ್ರೀಮದ್ ಜಗದ್ಗುರು ರಂಭಾಪುರಿ ಜಗದ್ಗುರುಗಳ ಸಾಷ್ಟಾಂಗ ನಮಸ್ಕರಿಸಿ ದಯವಿಟ್ಟು
ಮತ್ತೆ ವೇದಿಕೆ